ಗುಡ್ ಈವ್ನಿಂಗ್ ಎಲ್ಲರಿಗೂ. ಗಣಿತದ ಮೂಲ ಕ್ರಿಯೆಗಳು ಕಿರುಪರೀಕ್ಷೆ 6ರ ವಿವರಣೆ ಇಂದಿನ ತರಗತಿಯಲ್ಲಿ ನೋಡೋಣ. ಮೊದಲನೇ ಪ್ರಶ್ನೆ ಹೇಗಿತ್ತು ಮಕ್ಕಳೇ? ಭಾಗಾಕಾರದ ಸಮಸ್ಯೆಯಲ್ಲಿ ಭಾಜಕವು ಭಾಗಲಬ್ಧದ 3 ಪಟ್ಟು ಮತ್ತು ಭಾಗಲಬ್ಧವು ಶೇಷದ 3 ಪಟ್ಟು ಇರುತ್ತದೆ. 3 ಪಟ್ಟು. ಶೇಷವು 3 ಆಗಿದ್ದರೆ ಭಾಜ್ಯದ ಮೌಲ್ಯವೆಷ್ಟು? ನಾವು ಹೆಂಗೆ ಮಾಡ್ತಿದ್ವಿ? ಭಾಗಾಕಾರ ಲೆಕ್ಕ ಹಿಂಗೆ ಮಾಡ್ತಿದ್ವಲ್ವ? ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ. ಕರೆಕ್ಟಾ? ಭಾಗಾಕಾರದ ಸಮಸ್ಯೆಯಲ್ಲಿ ಭಾಜಕವು ಭಾಗಲಬ್ಧದ 3 ಪಟ್ಟು. ಭಾಜಕ ಎಷ್ಟಿದೆ ಅಂತೆ? ಭಾಗಲಬ್ಧಕ್ಕಿಂತ 3 ಪಟ್ಟಿದೆ. ಕರೆಕ್ಟಾ? ಓಕೆ. ಭಾಗಲಬ್ಧವು ಶೇಷದ 3 ಪಟ್ಟಿದೆ ಅಂತೆ. ಭಾಗಲಬ್ಧ ಇಲ್ಲಿದೆ, ಅದು ಎಷ್ಟಿದೆ ಅಂತೆ? ಶೇಷಕ್ಕಿಂತ 3 ಪಟ್ಟಿದೆ ಅಂತೆ. ಕರೆಕ್ಟ್ ಅಲ್ವಾ? ಓಕೆ. ಶೇಷವು 3 ಆದರೆ ಭಾಜ್ಯದ ಮೌಲ್ಯವೆಷ್ಟು? ಶೇಷ ಎಷ್ಟಂತ ಹೇಳಿದ್ದಾರೆ? ಶೇಷ 3 ಅಂತ ಹೇಳಿದ್ದಾರೆ ಮಕ್ಕಳೇ. ಶೇಷ 3 ಅಂತ ಹೇಳಿದ್ದಾರೆ. ಹಾಗಾದರೆ ಶೇಷ 3 ಆದರೆ ಇದು 3 ಪಟ್ಟಂತೆ ಭಾಗಲಬ್ಧ. ಎಷ್ಟು ಬಂದಿರುತ್ತೆ ಹಂಗಾರೆ ಭಾಗಲಬ್ಧ? 3 ಪಟ್ಟಲ್ವಾ? 3 ಪಟ್ಟು. 3 3 9. ಹಾಗಾದರೆ ಭಾಜಕ ಭಾಗಲಬ್ಧದ 3 ಪಟ್ಟಿದೆ ಅಂತೆ. ಹಾಗಾದರೆ ಇದು ಭಾಜಕ ಎಷ್ಟಿರುತ್ತೆ? 27 ಇರುತ್ತೆ. ಹೌದಾ ಮಕ್ಕಳೇ? ಹೌದಾ? ಸೊ ಭಾಜ್ಯ ಇಸ್ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಒಪ್ತೀರಾ? ಮಾಡ್ಬೋದಾ? ಇವಾಗ ನಾವು ಮಾಡ್ಬೋದಲ್ವಾ? ನಮಗೇನು ಕಂಡುಹಿಡಿಲಿಕ್ಕೆ ಹೇಳಿದ್ದಾರೆ? ಭಾಜ್ಯದ ಮೌಲ್ಯವೆಷ್ಟು. ನಾವು ಮಾಡ್ಬೋದಲ್ವಾ ಈಸಿಯಾಗಿ? ಭಾಜ್ಯ ಇಸ್ ಈಕ್ವಲ್ ಟು, ನಾನು ಸೂತ್ರ ಬರೆಯೋದಿಲ್ಲ ಮಕ್ಕಳೇ. ಸೂತ್ರ ಬರಿಬೇಕಾ? ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಸೊ 27 9 243 ಪ್ಲಸ್ 3 ಏನು ಬರುತ್ತೆ ಮಕ್ಕಳೇ? 246 ಬರುತ್ತೆ. ಭಾಜ್ಯ ಇಸ್ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಸೊ ಭಾಜ್ಯದ ಮೌಲ್ಯ ಕಂಡುಹಿಡಿತಿದ್ದೀವಿ. ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಅದನ್ನು ಮಾಡಿದಾಗ 246 ಬಂತು. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಎಷ್ಟು ಜನ ಮಾಡಿದ್ದೀರಾ ಈ ರೀತಿ? ಎಷ್ಟು ಜನಕ್ಕೆ ಉತ್ತರ ಬಂದಿದೆ? ವೆರಿ ಗುಡ್. ಆಯಿತು, ಕೇಳಿಸ್ರಿ. ಬಾಲಾಜಿ ನೀವು ಮಾಡಿದ್ದೀರಾ? ಗೊತ್ತಿಲ್ಲ, ಅದು ಕೈ ಎತ್ತೀರಿ. ಮುಂದಿನ ಪ್ರಶ್ನೆ. 2 ಸಂಖ್ಯೆಗಳ ಮೊತ್ತ 97. 2 ಸಂಖ್ಯೆಗಳ ಮೊತ್ತ 97. ಯಾವುದು ಗೊತ್ತಿಲ್ಲ ನನಗೆ. 2 ಸಂಖ್ಯೆಗಳ ಮೊತ್ತ 97. ಓಕೆ, ಡನ್. ಓಕೆ. ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆಗಿಂತ 19 ದೊಡ್ಡದಾಗಿದ್ದರೆ 2 ಸಂಖ್ಯೆಗಳನ್ನು ಕಂಡುಹಿಡಿಬೇಕಂತೆ. 2 ಸಂಖ್ಯೆಗಳ ಮೊತ್ತ 97 ಡ್ಯಾಶ್ ಪ್ಲಸ್ ಡ್ಯಾಶ್ 97. ಒಂದು ಸಂಖ್ಯೆನ ನಾನೇನಂತೀನಿ? ಎಕ್ಸ್ ಅಂತೀನಿ. ಇನ್ನೊಂದು ಸಂಖ್ಯೆ ಏನಿದೆ ಅಂತ ಅದಕ್ಕಿಂತ 19 ದೊಡ್ಡದು, ಜಾಸ್ತಿ ಇದೆ. ಇದಕ್ಕಿಂತ 19 ಜಾಸ್ತಿ ಅಂದರೆ ಎಕ್ಸ್ಗಿಂತ 19 ಜಾಸ್ತಿ. ಕರೆಕ್ಟಾ? ರೈಟ್. ಒಂದು ಸಂಖ್ಯೆ ಎಕ್ಸ್ ಇದೆ, ಇನ್ನೊಂದು ಸಂಖ್ಯೆ ಅದಕ್ಕಿಂತ 19 ಜಾಸ್ತಿ. ಕರೆಕ್ಟ್ ಬರ್ತಿದ್ದೀನಾ? ಅವೆರಡರ ಮೊತ್ತ 97 ಅಂತೆ. ಹಾಗಾದರೆ ಎಕ್ಸ್ ನ ಬೆಲೆ, ಆ ಸಂಖ್ಯೆ 2 ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಒಂದು ನಿಮಿಷ ಮಕ್ಕಳೇ, ಒಂದು ನಿಮಿಷ. ಎಕ್ಸ್ ಪ್ಲಸ್ ಎಕ್ಸ್ ಏನಾಗುತ್ತೆ ಇಲ್ಲಿ? 2x ಪ್ಲಸ್ 19 ಇಸ್ ಈಕ್ವಲ್ ಟು 97. ಕರೆಕ್ಟಾ? ಅಲ್ಲಿಗೆ 2x ಇಸ್ ಈಕ್ವಲ್ ಟು 97 ಮೈನಸ್ 19 ಆಗುತ್ತೆ. 19 ಆ ಕಡೆ ಹೋಗುತ್ತಲ್ವಾ? ಸೊ 97ರಲ್ಲಿ 19 ಕಳೆದ್ರೆ ಎಷ್ಟಾಗುತ್ತೆ ಮಕ್ಕಳೇ? 17ರಲ್ಲಿ 9 ಹೋದರೆ 8, 17ರಲ್ಲಿ 9 ಹೋದರೆ 8, 8ರಲ್ಲಿ 1 ಹೋದರೆ 7. ಸೊ 2 ಎಲ್ಲಿ ಹೋಗುತ್ತೆ? ಕೆಳಗೆ ಹೋಗುತ್ತೆ. ಗೊತ್ತಿದೆಯಲ್ಲ? ಸೊ 2 1 2, 2 3 6, ಶೇಷ 1, 2 9 18. ಎಕ್ಸ್ನ ಬೆಲೆ ಏನಾಗುತ್ತೆ? 39 ಆಗುತ್ತೆ. ಎಕ್ಸ್ನ ಬೆಲೆ 39. 2 ಸಂಖ್ಯೆಗಳನ್ನು ಕೇಳಿದ್ದಾರೆ. ಒಂದು 39 ಆಗುತ್ತೆ, ಇನ್ನೊಂದೇನಾಗುತ್ತೆ? ಆ 39ಗಿಂತ 19 ಜಾಸ್ತಿ. ಯಾರು? 9 9 18 8 ದಶಕ 1 5. ಒಂದು 39 ಆಗುತ್ತೆ, ಇನ್ನೊಂದು 58 ಆಗುತ್ತೆ. 2 ಆಪ್ಷನ್ ಕೊಡಬೇಕಿತ್ತು, ಕೇವಲ ಒಂದು ಸಂಖ್ಯೆ ಕೊಟ್ಟಿದ್ದೀವಿ. ನಿಯರೆಸ್ಟ್ ಆನ್ಸರ್ ಆಪ್ಷನ್ ಸಿ ಆಗುತ್ತೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. 2 ಸಂಖ್ಯೆಗಳನ್ನು ಕೇಳಿದ್ವಿ, 2 ಸಂಖ್ಯೆಗಳನ್ನು ಕೊಡಬೇಕಿತ್ತು. ಪ್ರಶ್ನೆಯಲ್ಲಿ 2 ಸಂಖ್ಯೆಗಳನ್ನು ಕೊಟ್ಟಿಲ್ಲ.
ಒಂದಾದರೂ ಕೊಟ್ಟಿದ್ದಾರೆ, ಅದು ಎಲ್ಲಿ ಕೊಟ್ಟಿದ್ದಾರೆ? ಆಪ್ಷನ್ ಸಿ ಎಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಿಯರೆಸ್ಟ್ ಆಪ್ಷನ್ ಸಿ, ನಿಯರೆಸ್ಟ್ ಆನ್ಸರ್ ಆಪ್ಷನ್ ಸಿ ಆಗುತ್ತೆ. ಇದಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಗುಡ್, ಈಸಿತ್ತ ಪ್ರಶ್ನೆ. ನಿಸಾರ್ ಅಹಮದ್ ತನ್ನ ಹುಟ್ಟುಹಬ್ಬದಂದು 17 ಪ್ಯಾಕೆಟ್ ಚಾಕ್ಲೇಟ್ಗಳನ್ನು ಖರೀದಿಸಿದನು. ಪ್ರತಿ ಪ್ಯಾಕೆಟ್ನಲ್ಲಿ 19 ಚಾಕ್ಲೇಟ್ಗಳಿದ್ದವು. ನಿಸಾರ್ ಅಹಮದ್ ಖರೀದಿಸಿದ ಒಟ್ಟು ಚಾಕ್ಲೇಟ್ಗಳ ಸಂಖ್ಯೆ ಎಷ್ಟು? ಯಾವ ಥರದ ಲೆಕ್ಕ? ಗುಣಾಕಾರದ ಲೆಕ್ಕ. ಗೌತಮ್, ಭಾಗಾಕಾರ ಲೆಕ್ಕ ಅಲ್ಲಪ್ಪ, ಇದು ಯಾವ ಥರದ ಲೆಕ್ಕ? ಗುಣಾಕಾರದ ಲೆಕ್ಕ. ಎಷ್ಟು ಪ್ಯಾಕೆಟ್ ತಗೊಂಡಿದ್ದಾರೆ ನಿಸಾರ್? 17 ಪ್ಯಾಕೆಟ್. ಪ್ರತಿ ಪ್ಯಾಕೆಟಿಗೆ ಎಷ್ಟು ಚಾಕ್ಲೇಟ್ ಇದ್ದಾವೆ? 19 ಚಾಕ್ಲೇಟು. ನೋಡಿರಿ, 17 ಪ್ಯಾಕೆಟ್ ತಗೊಂಡಿದ್ದಾರೆ. 19 ಚಾಕ್ಲೇಟು ಈ ಥರ 17 ಸರಿ ಬರೆಯೋ ಬದಲು ನಾನೇನು ಮಾಡ್ಬೋದು? 17 × 19 ಮಾಡಿಬಿಟ್ರೆ ಸಿಗುತ್ತೆ. ಏನು ಬರುತ್ತೆ ಮಕ್ಕಳೇ ಇದರದ್ದು? 19 7 133 ದಶಕ 13. 19 19 ಪ್ಲಸ್ 13 ಎಷ್ಟಾಗುತ್ತೆ ಮಕ್ಕಳೇ? 32. ಎಲ್ಲಿ ಬರುತ್ತೆ ಆನ್ಸರು? ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ರೈಟ್. ಮುಂದಿನ ಪ್ರಶ್ನೆ. 52 4ರಿಂದ ಭಾಗಿಸಿ. 52 4ರಿಂದ ಭಾಗಿಸಿ ಅಂದರೆ ಏನು? 52 4ರಿಂದ ಭಾಗಿಸೋಣಪ್ಪ. ಏನು ಬರುತ್ತಪ್ಪ? 4 1 4 ಶೇಷ 1. ನಾವು ಈ ಥರ ಯಾಕೆ ಮಾಡಬೇಕು? ಪರವಾಗಿಲ್ಲ. 52 4ರಿಂದ ಭಾಗಿಸೋಣ, ತೊಂದರೆ ಇಲ್ಲ. 4 1 4 ಶೇಷ 1, 2 ಕೆಳ ಬರುತ್ತೆ. 4 3 12 ಶೇಷ 0. ಕರೆಕ್ಟ್ರಾ? 13 ಬರುತ್ತಂತೆ ಆನ್ಸರು. 52 4ರಿಂದ ಭಾಗಿಸಿ ಎಷ್ಟು ಬಂತು? 13 ಬಂತು ಭಾಗಿಸಿದ ಮೇಲೆ. ಕರೆಕ್ಟಾ? ರೈಟ್. ಓಕೆ. ಇದಕ್ಕೆ 28 ಸೇರಿಸಿ. ಎಷ್ಟು ಸೇರಿಸ್ಬೇಕಪ್ಪ? 28 ಸೇರಿಸೋಣ. ಏನು ಬರುತ್ತೆ? 28 ಸೇರಿಸಿದ್ರೆ 3 + 8 11ಕ್ಕೆ 1 ದಶಕ 1. 1 + 1 2 2 2 4 41 ಬಂತು. ಕರೆಕ್ಟ್ರಾ? ಬರುವ ಸಂಖ್ಯೆಯಿಂದ ಎಷ್ಟು ಬಂದಿದೆ? 41 ಬಂದಿದೆ. 35 ಕಳೆದರೆ ಎಷ್ಟು ಕಳಿಬೇಕಂತಪ್ಪ ಇದರಲ್ಲಿ? 35 ಏನು ಮಾಡ್ಬೇಕಂತೆ? ಕಳಿಬೇಕಂತೆ. ಕಳೆಯಂಡ್ರ ಏನು ಬರುತ್ತೆ? 11ರಲ್ಲಿ 5 ಆದರೆ 6, 3ರಲ್ಲಿ 3 ಆದರೆ 0. ಬರುವ ಸಂಖ್ಯೆ ಎಷ್ಟು? ಆಪ್ಷನ್ ಡಿ. ಭಾಳಷ್ಟು ಜನ ಏನು ಮಾಡ್ತಾರೆ ಗೊತ್ತಾ ಮಕ್ಕಳೇ? 13 ಬಂದ್ಬಿಡುತ್ತಾ, ಭಾಗಿಸಿದ ತಕ್ಷಣ 13 ಹಾಕ್ಬಿಡ್ತಾರೆ. ಇನ್ನು ಕೆಲವರು 13ಕ್ಕೆ 28 ಕೂರಿಸಿದ ತಕ್ಷಣ 41 ಬರುತ್ತಾ, 41 ಹಾಕ್ಬಿಡ್ತಾರೆ. ಇವೆರಡು ತಪ್ಪು. ಇದನ್ನು ಬೆಸ್ಟ್ ಮೆಥಡ್ ಏನು ಮಾಡ್ಬೋದಿತ್ತಂದ್ರೆ ನೀವು ಮಕ್ಕಳೇ, ಇನ್ನೂ ಒಂದು ಬೆಸ್ಟ್ ಮೆಥಡ್ ಏನಂದರೆ ವಾಕ್ಯ ರೂಪವನ್ನು ಗಣಿತ ರೂಪಕ್ಕೆ ನೇರವಾಗಿ ಮಾಡೋದು. ಯಾವ ರೀತಿ? 52 4ರಿಂದ ಭಾಗಿಸಿ ಅದಕ್ಕೆ 28 ಸೇರಿಸಿದರೆ ಬರುವ ಸಂಖ್ಯೆಯಿಂದ ಇದೇನು ಬರುತ್ತಲ್ಲ ಸಂಖ್ಯೆ, ಈ ಸಂಖ್ಯೆಯಿಂದ 35 ಕಳೆದರೆ ಬರುವ ಸಂಖ್ಯೆ ಎಷ್ಟು? ಈ ರೀತಿಯೂ ನಾವು ಮಾಡ್ಬೋದಿತ್ತು. ಸರಿನಾ? ಇಲ್ಲೂ ಭಾಗಾಕಾರ ಮೊದಲು ಮಾಡ್ತೀವಲ್ಲ, ಡಿಮಾಸ್. ಸೊ 4 ಎಷ್ಟು? 52. 4 13 13 4 52, 4 13 52. ಸೊ +28 -35. 13 + 28 41 ಬರ್ತಿತ್ತು, -35 ಮಾಡಿರ್ತಿದ್ರಿ. ಅವಾಗೇನಾಗ್ತಿತ್ತು ಮಕ್ಕಳೇ? ಇದಕ್ಕೆ ಉತ್ತರ 6 ಬರ್ತಿತ್ತು. ಆಪ್ಷನ್ ಡಿ ಸರಿಯಾದ ಉತ್ತರ. ಈ 2 ಪದ್ಧತಿಯಲ್ಲಿ ಮಾಡ್ಬೋದಿತ್ತು. ಸರಿನಾ? ಮೊದಲ ಪದ್ಧತಿ ಭಾಳ ಸರಳ ಪದ್ಧತಿ, ಅದನ್ನು ಸಹ ಅನುಸರಿಸಿದ್ರು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಉತ್ತರ ಸಿಗ್ತಿತ್ತು. 4ರಿಂದ ನಿಶೇಷವಾಗಿ ಭಾಗಿಸಲು ಕೆಳಗಿನ ಯಾವ ಸಂಖ್ಯೆಯನ್ನು 8 4 9 7 8497ಗೆ ಸೇರಿಸಬೇಕು? ಎಷ್ಟನ್ನು ಸೇರಿಸಬೇಕು? ಎಷ್ಟಪ್ಪ? ಒಂದನ್ನು ಸೇರಿಸ್ಬೇಕಾ ಕಳಿಬೇಕಾ ನಿನ್ನ ಪ್ರಕಾರ? ಗೌತಮ್, ಯು ಲಾಸ್ಟ್ ಯುವರ್ ಮಾರ್ಕ್ಸ್ ಮ್ಯಾನ್. 4 2 8 ರೀ, ಶೇಷ 2 ರೀ. 4 ಕಮ್ಸ್ ಡೌನ್ ರೀ. 4 1 4 ರೀ, ರಿಮೈಂಡರ್ 0 ರೀ. 9 ಕಮ್ಸ್ ಡೌನ್ ರೀ. 4 2 8 ರೀ, ಶೇಷ 1 ರೀ. 7 ಕಮ್ತ್ ರೀ, 7 ಬಂತು ರೀ. 4 4 16 ರೀ, ಶೇಷ ಎಷ್ಟು ರೀ? 1. ಶೇಷ ಎಷ್ಟು ಉಳಿತು ಅಂತ ಕೇಳಿಲ್ಲ ಗೌತಮ್.
ಇದು ನಿಶೇಷವಾಗಿ ಭಾಗ ಆಗಬೇಕಿತ್ತು ಅಂದಿದ್ರೆ ಇದು 4 ಆಗಿರ್ಬೇಕಿತ್ತ. ಒಂದನ್ನು 4 ಮಾಡ್ಬೇಕಂದ್ರೆ ಇನ್ನೂ ಎಷ್ಟು ಸೇರಿಸ್ಬೇಕು ಅದಕ್ಕೆ? ಒಂದನ್ನು 4 ಮಾಡಬೇಕು ಅಂದರೆ ಅದಕ್ಕೆ ಇನ್ನೂ ಎಷ್ಟು ಸೇರಿಸ್ಬೇಕು ನಾವು? 1 + 3 4 ಅಲ್ವಾ? ನಾವು ಸೇರಿಸ್ಬೇಕಾದಂಥ ಸಂಖ್ಯೆ ಎಷ್ಟು? 3. ನಾನು ಹೇಳ್ತೀನಿ ಕೇಳಿಲ್ಲ, ನೀನು ಎಲ್ಲಿ ತಪ್ಪು ಮಾಡಿದ್ದೆ ಅಂತ. ಗೌತಮ್ ಥರ ಇನ್ನೂ ಭಾಳ ಜನ ಎಲ್ಲೆಲ್ಲಿ ತಪ್ಪು ಮಾಡಿದ್ದೀರಾ ಅಂತ ಹೇಳ್ತೀನಿ ನೋಡ್ರಿ. ಓಕೆ, ಶೇಷನೇ ಬರೆದುಬಿಟ್ಟಿದ್ಯಾ ನೀನು? ಶೇಷನೇ ನೋಡಿ ಬರೆದುಬಿಟ್ಟಿದ್ಯಾ ಅಷ್ಟೇ. ಡನ್, ಮುಗೀತ್ರ? ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. 1ನ್ನು 4 ಹೇಗೆ ಮಾಡ್ಬೋದು? 1ಕ್ಕೆ ಎಷ್ಟು ಸೇರಿಸಿದ್ರೆ 4 ಆಗುತ್ತೆ? ಅದು ಈ ರೀತಿಯೂ ಮಾಡ್ಬೋದು. 1ಕ್ಕೆ ಏನನ್ನು ಸೇರಿಸಿದರೆ 4 ಬರುತ್ತದೆ. ಎಕ್ಸ್ 90 ಮಾಡಿರಿ, ಇದನ್ನ ಆ ಕಡೆ ಕಳಿಸೋಣ. 4 - 1 ಎಕ್ಸ್ = 3. ಎಕ್ಸಿಗೆ ಎಷ್ಟಾಗುತ್ತೆ ಬೆಲೆ? 3 ಬರುತ್ತೆ. ಡನ್. ರಿಷಿತಾ, ಮುಂದಿನ ಪ್ರಶ್ನೆ. 112ರಿಂದ ಭಾಗಿಸಬಹುದಾದ ಚಿಕ್ಕ 6 ಅಂಕಿಯ ಸಂಖ್ಯೆ. ಚಿಕ್ಕ 6 ಅಂಕಿಯ ಸಂಖ್ಯೆ. ಚಿಕ್ಕ 6 ಅಂಕಿಯ ಸಂಖ್ಯೆ ಹೇಗೆ ರಚಿಸ್ಬೋದು ನಾವು? ಚಿಕ್ಕ ಸಂಖ್ಯೆ 1ರ ಮುಂದೆ ಫ್ಯಾಂಟಾಸ್ಟಿಕ್ ಗೌತಮ್, 5 0 ಬರಿಬೇಕು, ಹೌದಾ? ಯಾವುದರಿಂದ ಭಾಗಿಸಬೇಕು? 112ರಿಂದ ಭಾಗಿಸಬಹುದಾದ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ನಾವು 6 ಅಂಕಿ ಚಿಕ್ಕ ಸಂಖ್ಯೆನೇ ತಗೊಳ್ಳೋಣ. ನಿಸಾರ್ ಅಹಮದ್, ಸರಿಯಾಗಿ ಕೂತ್ಕೊಳ್ಳಿ. ಏನು ಬರುತ್ತಿದ್ದು? ಏನು ಬರುತ್ತೆ? ನನಗೆ 11ರ ಮಗ್ಗಿ ಬರುತ್ತೆ. 11ರ ಮಗ್ಗಿಯಿಂದ 11 9 ಕರೆಕ್ಟ್ರಾ? 11 9 ಅಥವಾ 112 9 ಅಂದಾಜು ಹಾಕೋದು ನೆನಪಿದೆಯಾ ಮಕ್ಕಳೇ? ರೈಟ್, ಮರಿಬಾರ್ದು. 9 2 18 ದಶಕ 1 9 1 9 1 10 0 ದಶಕ 1 9 1 9 1 10 0 ದಶಕ 10 1008 ಜಾಸ್ತಿ ಆಗುತ್ತಲ್ವಾ? ಒಂದು ಕಡಿಮೆ ಮಾಡೋಣ. 112 × 8 ಮಾಡೋಣ ಮಕ್ಕಳೇ. ಏನಾಗುತ್ತೆ? 8 2 16 ದಶಕ 1 8 1 8 1 9 8 8 1 8 896. ಇದು ವರ್ಕ್ ಆಗುತ್ತೆ. 112 8 896. ಶೇಷ ಏನು ಬರುತ್ತೆ ಮಕ್ಕಳೇ? ಶೇಷ ಏನು ಬರುತ್ತೆ ನೋಡ್ರಿ? ಇದು 0, ಇದೆರಡು 9 ಆಗುತ್ತೆ, ಇದು 10 ಆಗುತ್ತೆ, ಗೊತ್ತಲ್ವಾ? ಇದು 9 ಆಗುತ್ತೆ, 10 10ರಲ್ಲಿ 6 4 0 1 104 ಬಂತು, 0 ಕೆಳಗೆ ಬರುತ್ತೆ. ನಾನು ನೋಡ್ತಾ ಇದ್ದೀನಿ 11ರ ಮಗ್ಗಿನಿಂದ ಮಾಡೋದಾದರೆ 11 9 ಅಂತ ಹೋಗ್ತೀವಿ. ಇದಕ್ಕೆ ಮತ್ತೆ 11ರ ಮಗ್ಗಿಂದನೇ ಭಾಗಾಕಾರ ಮಾಡೋದಾದರೆ 11 9 ಅಂತ ಮಾಡ್ತೀವ. ಇಲ್ಲಿ ಮಾಡಿದ್ದೀವಲ್ಲ ನಾವು, ರೆಡಿ ಇದೆ. ಎಷ್ಟಿದೆ? 1008. ರೈಟ್, 1008. ಸೊ 1040ರಲ್ಲಿ 1008 ಕಳೆದ್ರೆ ನನ್ನ ಪ್ರಕಾರ 32 ಉಳಿಯುತ್ತೆ. ನೋಡ್ರಿ ಬೇಕಾರೆ. 10ರಲ್ಲಿ 8 ಹೋದರೆ 2, 3ರಲ್ಲಿ 0 ಆದರೆ 3, 0ರಲ್ಲಿ 0 ಆದರೆ 0, 1ರಲ್ಲಿ 1 ಹೋದರೆ 0. ರೈಟ್. ಸೊ ಕೊನೆಗೆ 0 ಇದೆ. 11 2 ಹೌದಾ? ಅಥವಾ 112 2 ಕರೆಕ್ಟ್ರಾ? 112 2 2 2 4 2 1 2 2 1 2. ಸೊ 112 2 224. ಶೇಷ ಏನು ಬರುತ್ತೆ ಮಕ್ಕಳೇ? 10ರಲ್ಲಿ 4 ಹೋದರೆ 6, 11ರಲ್ಲಿ 2 ಹೋದರೆ 9, 2ರಲ್ಲಿ 2 ಹೋದರೆ 0, 96 ಉಳಿತದೆ. ಮಕ್ಕಳಿದು ನಿಶೇಷವಾಗಿ ಭಾಗಾಕಾರ ಆಗಬೇಕಿತ್ತಂದಿದ್ರೆ ಈ 96 112 ಆಗಬೇಕಿತ್ತ? ಈ 96ಕ್ಕೆ ಏನನ್ನು ಸೇರಿಸಿದರೆ 112 ಆಗುತ್ತೆ? 96ಕ್ಕೆ ಏನನ್ನು ಸೇರಿಸಿದರೆ ಅದು 112 ಆಗುತ್ತೆ. ಎಕ್ಸ್ = 112 - 96 ಮಕ್ಕಳೇ, ಕರೆಕ್ಟ್ರಾ? ಎಕ್ಸ್ = 16 ಬರುತ್ತೆ ನೋಡ್ರಿ. ಎಕ್ಸ್ = 16 ಬರುತ್ತೆ. ಆಪ್ಷನ್ ಡಿ, ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಚಲೋ. 24ರಿಂದ ನಿಶೇಷವಾಗಿ ಭಾಗಿಸಬಹುದಾದ ಸಂಖ್ಯೆಯನ್ನು ಪಡೆಯಲು 1568ರಿಂದ ಯಾವ ಕನಿಷ್ಠ ಸಂಖ್ಯೆಯನ್ನು ಕಳೆಯಬೇಕು? ಸೇಮ್ ಭಾಗಾಕಾರ ಲೆಕ್ಕ. 24ರಿಂದ ಭಾಗಾಕಾರ ಆಗಬೇಕಂತೆ. 1568 ಇದೆ. 26 ಎಷ್ಟಲೆ? 26 6 24 6 144. 24 6 144 ಮಾಡ್ತೀರಾ ಮಕ್ಕಳೇ? ಶೇಷ ಎಷ್ಟು ಬರ್ತದೆ? 6ರಲ್ಲಿ 4 ಹೋದರೆ 2, 5ರಲ್ಲಿ 4 ಹೋದರೆ 1, 1ರಲ್ಲಿ 1 ಹೋದರೆ 0, 8 ಕೆಳಗೆ ಬರುತ್ತೆ. ಮತ್ತೆ 24 5 120. ಶೇಷ 8 ಬರುತ್ತೆ. ಈ 8 ಇರದೇ ಇದ್ದಿದ್ರೆ ಕರೆಕ್ಟ್ ಇರ್ತಿತ್ತ, ನಮಗೆ ನಿಶೇಷ ಭಾಗಾಕಾರ ಆಗ್ತಿತ್ತ. ನಾವು ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಒಪ್ತೀರಾ? ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಸಾಗರ್, ಕರೆಕ್ಟ್ ಇದೆಯಾ?
ಮುಂದಿನ ಪ್ರಶ್ನೆ. 7109 ಮತ್ತು 667 ಇದರ ಮೊತ್ತವು, ಇದರ ಮೊತ್ತ ಅಂತಪ್ಪ, ಇದರ ಮೊತ್ತವು 7109 ಮತ್ತು 667ರ ಮೊತ್ತ, ಇದರ ಮೊತ್ತವು 300 ಮತ್ತು 24ರ ಮೊತ್ತದಿಂದ 300 ಮತ್ತು 24ರ ಮೊತ್ತದಿಂದ ಭಾಗಿಸಬಹುದಾದರೆ ಭಾಗಲಬ್ಧವನ್ನು ಕಂಡುಹಿಡಿಬೇಕಂತೆ. ಇದರ ಮೊತ್ತ ಏನು ಬರುತ್ತೆ, ಅದರ ಮೊತ್ತ ಏನು ಬರುತ್ತೆ ಹೇಳಿ ನೋಡೋಣ. 7 + 9 ಬಿಡಿ ನೋಡ್ರಿ, ಬಿಡಿಸ್ತಾನ ಲಕ್ಷ್ಮಿ, ಬಿಡಿಸ್ತಾನ ಕೊಡಿಸ್ತಿದ್ದೀನಿ. 7 + 9 ಸಾರಿ 9 + 7 16 ಕಾರು ದಶಕ 1 1 + 0 1 1 + 6 7 10ರ ಸ್ಥಾನ ಮುಗೀತು. 100ರ ಸ್ಥಾನ 1 + 6 7 ಮುಗೀತು. 1000 ಸ್ಥಾನದಲ್ಲಿ ಯಾರಿಲ್ಲ, 7ಕ್ಕೆ 7 ಹಾಗೆ ರೈಟ್. ಭಾಗಾಕಾರ ಅದೆಷ್ಟು ಬರುತ್ತೆ, 300 + 24 324. ಹಾಗಾದರೆ ಭಾಗಲಬ್ಧವನ್ನು ಕಂಡುಹಿಡಿಬೇಕಂತ. ಇದ್ರ ಭಾಗಲಬ್ಧ ಏನು ಬರುತ್ತೆ ಮಾಡೋಣ, ರೆಡಿ ಇದ್ದೀರಾ? ಇಲ್ಲಿ ಮಾಡೋಣ. 324 ರೈಟ್. 3 2 6 3 2 6 ಇಲ್ಲಿ ಮಾಡ್ತೀನಿ ನೋಡಿ. 324 2 ಎಷ್ಟು ಬರುತ್ತಪ್ಪ, 2 4 8 2 2 4 2 3 6 ಬರುತ್ತಲ್ವ. 324 2 648 ಬರುತ್ತೆ. ಶೇಷ ಎಷ್ಟು ಬರುತ್ತೆ, 17ರಲ್ಲಿ 8 ಹೋದರೆ 9, 6ರಲ್ಲಿ 4 ಹೋದರೆ 2, 7ರಲ್ಲಿ 6 ಹೋದರೆ 1, 6 ಕೆಳಗೆ ಬರುತ್ತೆ. ಈಗ 3 4 ಪ್ರಯತ್ನ ಮಾಡೋಣ. 324 4 16 ದಶಕ 1 4 2 8 1 9 4 3 12 ಕರೆಕ್ಟಾ? ಬರ್ತಾ ಇದೆಯಲ್ವಾ? 324 4 1296. ಶೇಷ ಏನು ಬರುತ್ತೆ ಮಕ್ಕಳೇ, ಶೇಷ ಏನು ಬರುತ್ತೆ, ಶೇಷ 0. ಭಾಗಲಬ್ಧ 24. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ರೈಟ್. ಇದರ ಭಾಗಲಬ್ಧ ಎಷ್ಟು ಬರುತ್ತಪ್ಪ, 24 ಬರುತ್ತೆ ನೋಡಿ. ಮುಂದಿನ ಪ್ರಶ್ನೆ. ಕೆಳಗಿನ ಸಂಖ್ಯೆಗಳಲ್ಲಿ ಯಾವುದನ್ನು 4 ಅಂಕಿಗಳ ಚಿಕ್ಕ ಸಂಖ್ಯೆಗೆ ಕೂಡಿಸಿದರೆ ಬರುವ ಸಂಖ್ಯೆಯು 36ರಿಂದ ನಿಶ್ಚಯವಾಗಿ ಭಾಗಿಸಲ್ಪಡುತ್ತದೆ? 4 ಅಂಕಿಯ ಚಿಕ್ಕ ಸಂಖ್ಯೆಗೆ ಯಾವ ಸಂಖ್ಯೆಯನ್ನು ಕೂಡಿಸಿದ್ರೆ 36ರಿಂದ ನಿಶ್ಚಯವಾಗಿ ಭಾಗಾಕಾರ ಆಗುತ್ತೆ ಅಂತ ಹೇಳಿದ್ದಾರೆ. ಈ ರೀತಿ ಪ್ರಶ್ನೆಗಳು ಭಾಳ ಬಂದಿದೆ ಇವತ್ತಿನ ಪೇಪರಲ್ಲಿ. ನಾವು 36ರಿಂದ ನಿಶ್ಚಯವಾಗಿ ಭಾಗಿಸ್ಬೋದಂತೆ. ಯಾವುದನ್ನು? 4 ಅಂಕಿ ಅತಿ ಚಿಕ್ಕ ಸಂಖ್ಯೆ. 4 ಅಂಕಿ ಅತಿ ಚಿಕ್ಕ ಸಂಖ್ಯೆ ಅಂದರೆ ಇದೆ, 1 ಮುಂದೆ 3 0 ರೈಟ್. ಸೊ 36ರಿಂದ ಭಾಗಿಸೋ ಪ್ರಯತ್ನ ಮಾಡೋಣ ಮಕ್ಕಳೇ. 3 3ಲೇ ಹೋಗುತ್ತಾ, ಅಥವಾ 36 3ಲೇ ಏನಾಗುತ್ತೆ ನೋಡ್ರಿ, ನನಗೂ ಬರಲ್ಲ 36 ಮಗ್ಗಿ. 3 6 18 ದಶಕ 1 3 3 9 1 ಜಾಸ್ತಿ ಆಗುತ್ತೆ. ಏನು ಮಾಡ್ಬೇಕು ಅವಾಗ? 36 2ಲೇ ಏನು ಬರುತ್ತೆ, 2 6 12 2 ದಶಕ 1 2 3 6 1 7 ಕರೆಕ್ಟಾ? ಇದನ್ನು ಮಾಡೋಣ ಬರ್ರಿ. 36 2ಲೇ 72. ಶೇಷ ಎಷ್ಟು ಬರುತ್ತೆ ಮಕ್ಕಳೇ, ಶೇಷ ಎಷ್ಟು ಬರುತ್ತೆ? 10ರಲ್ಲಿ 2 ಹೋದರೆ 8, 7ರಲ್ಲಿ 1 7, 9ರಲ್ಲಿ 7 ಹೋದರೆ 2, 0ಗೆ 0. 3 7 21, 3 7 21. 3ರಿಂದ ಪ್ರಯತ್ನ ಮಾಡಿದ್ರೆ 3 7 21 ಅಂತ ಪ್ರಯತ್ನ ಮಾಡ್ತೀವಿ ರಿಷಿತಾ. ಸೊ 7 ಎಷ್ಟು ಬರುತ್ತೆ ನೋಡಿರಿ, 7 6 42 ದಶಕ 4 7 3 21 4 25 ಜಾಸ್ತಿ ಆಗುತ್ತೆ. 36 ಕರೆಕ್ಟ್ ಆಗುತ್ತಲ್ವಾ? ಕರೆಕ್ಟ್ ಆಗುತ್ತೆ ಅಲ್ಲ. 3 8 24 ಅಲ್ವಾ? 21 ಯಾಕೆ ತಗೊಂಡ್ರಿ? 3 8 3 9 27. ಓಹೋ ಬಟ್ 36 ಇದೆ ಅಲ್ಲ, ಚೆಕ್ ಮಾಡೋಣ ಪಾಪ, ಅದನ್ನು ಚೆಕ್ ಮಾಡಿಬಿಡೋಣ. ಒಳ್ಳೆ ಪ್ರಯತ್ನ. 3 9 ಅಥವಾ 36 9 9 6 54ಕ್ಕೆ 4 ದಶಕ 5 9 3 27 27 ಪ್ಲಸ್ 5 27 ಪ್ಲಸ್ 5 32 ಜಾಸ್ತಿ ಆಗುತ್ತಾ? ರೈಟ್. 36 × 8 ಮಾಡೋಣ, ಒಂದು ಕಡಿಮೆ ಮಾಡೋಣ. ಎಷ್ಟಾಗುತ್ತೆ? 8 6 48ಕ್ಕೆ 8 ದಶಕ 4 8 3 24 4 28 ಬರುತ್ತಾ? ಜಾಸ್ತಿ ಆಗುತ್ತೆ. 7ಲೇ ಮಾಡಬೇಕಲ್ವಾ? ಮಾಡಿದ್ದೀವಾ? ಇರಲಪ್ಪ, ಇನ್ನೊಂದು ಸರಿ ಮಾಡ್ತೇನೆ. 7 6 42ಕ್ಕೆ 2 ದಶಕ 4 7 3 21 4 25 ಓಕೆ. 36 7 252. ಶೇಷ ಏನು ಬರುತ್ತೆ ಮಕ್ಕಳೇ? ಶೇಷ 10ರಲ್ಲಿ 2 ಹೋದರೆ 8, 7ರಲ್ಲಿ 5 ಹೋದರೆ 2, 2ರಲ್ಲಿ 2 ಹೋದರೆ 0 28. ಶೇಷ 28 ಬಂತು.
ಯಾವ ನೋಡಿರಿ ಏನು ಮಾಡ್ಬೇಕಂತ ನಾವು 4 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆಗೆ ಏನನ್ನು ಕೂಡಿಸಿದರೆ ಬರುವ ಸಂಖ್ಯೆಯು 36ರಿಂದ ನಿಶೇಷವಾಗಿ ಭಾಗಾಕಾರ ಆಗುತ್ತಂತೆ. ನಿಶೇಷವಾಗಿ ಭಾಗಾಕಾರ ಆಗುತ್ತಂತೆ. 28ಕ್ಕೆ ಏನನ್ನು ಕೂಡಿಸಿದ್ರೆ ಅದು 36ರಿಂದ ಭಾಗಾಕಾರ ಆಗುತ್ತೆ. 28ನ್ನು 36 ಮಾಡ್ಬೇಕು ತಾನೆ. ಎಷ್ಟು ಕೂಡಿಸ್ಬೇಕು 36 ಆಗ್ಬೇಕಂದ್ರೆ 8 ಆಗ್ಬೇಕಲ್ವಾ? ಇಲ್ಲ ಹಿಂಗೂ ಮಾಡ್ಬೋದಾ ನಾವು? 28ಕ್ಕೆ ನಾವು ಏನನ್ನು ಕೂಡಿಸಿದರೆ ಅದು 36 ಆಗುತ್ತೆ. ಕರೆಕ್ಟಾ? ಎಕ್ಸನ್ನು ಕೂಡಿಸಿದರೆ ಅಥವಾ ಎಕ್ಸ್ನ ಒಂಟಿ ಮಾಡ್ಕೊಂಡ್ರೆ ಏನಂತ ಬರ್ತಿತ್ತು ನಿಮಗೆ? 36 ಮೈನಸ್ 28 ಮಕ್ಕಳೇ. ಎಕ್ಸ್ನ ಬೆಲೆ ಏನು ಬರ್ತದೆ ಅವಾಗ? 8 ಬರ್ತದೆ. ಎಕ್ಸ್ನ ಬೆಲೆ ಏನು ಬರ್ತದೆ? 8 ಬರ್ತದೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಇದೆಲ್ಲ ಕಚ್ಚಾ ಕೆಲಸ. ರಫ್ ವರ್ಕ್. ಬಟ್ ಇಷ್ಟು ರಫ್ ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ ಮುಂದೆ ಹೋಗ್ತಾ ಹೋಗ್ತಾ. ಹಾಂ, ಬಟ್ ಈ ಥರ ಲೆಕ್ಕಕ್ಕೆ ಇದು ಮಾಡಲೇಬೇಕು, ಕಡ್ತ ಹೊಡೆಯೋಕ್ಕೆ ಬರೋಲ್ಲ. ಈ ಥರ ಲೆಕ್ಕಕ್ಕೆ ಇದನ್ನು ಮಾಡಲೇಬೇಕು, ಕಡ್ತ ಹೊಡೆಯೋಕ್ಕೆ ಬರೋದಿಲ್ಲ. ಶೇಷ ಎಷ್ಟನ್ನು ಕೂಡಿಸಬೇಕು, ಎಷ್ಟನ್ನು ಕಳಿಬೇಕು ನಿಶೇಷವಾಗಿ ಭಾಗಾಕಾರ ಆಗ್ಬೇಕಂದ್ರೆ ಅದಕ್ಕೆ ಇದೇ ಪದ್ಧತಿ ಸರಿಯಾದ ಪದ್ಧತಿ. ರೈಟ್. ಮುಂದಿನ ಪ್ರಶ್ನೆ. 2 ಸಂಖ್ಯೆಗಳ ಗುಣಲಬ್ಧವು 4 ಮತ್ತು 184ರ ಗುಣಲಬ್ಧಕ್ಕಿಂತ 12,500 ಹೆಚ್ಚು. ಸಂಖ್ಯೆಗಳಲ್ಲಿ ಒಂದು 4 ಆಗಿದ್ದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಹೇಗೆ ಮಾಡೋದು? ಏನಂತ ಹೇಳಿದ್ದಾರೆ? 2 ಸಂಖ್ಯೆಗಳ ಗುಣಲಬ್ಧವು. 2 ಸಂಖ್ಯೆಗಳ ಗುಣಲಬ್ಧವು ಇದೆ ತಾನೆ? 2 ಸಂಖ್ಯೆಗಳ ಗುಣಲಬ್ಧವು. ಮುಂದೇನಂತ ಹೇಳಿದರೆ ಅಲ್ಲಪ್ಪ? 4 ಮತ್ತು 184ರ ಗುಣಲಬ್ಧಕ್ಕಿಂತ 4 ಮತ್ತು 184ರ ಗುಣಲಬ್ಧಕ್ಕಿಂತ 12,500 ಹೆಚ್ಚು. 12,500 ಹೆಚ್ಚಿಗೆ ಅಂದರೆ ಪ್ಲಸ್ ಮಾಡಬೇಕಲ್ವಾ ಶ್ರೇಯಾ? ಪೆನ್ ತಿನ್ನೋದು ಬಿಟ್ಟು ನಾವು ಪ್ಲಸ್ ಮಾಡಬೇಕಲ್ವಾ? ರೈಟ್. 12,500 ಹೆಚ್ಚು. ರೈಟ್. ಹಾಗೆ ಹೆಚ್ಚು ಏನಪ್ಪ ಕಳಿಬೇಕಾ? ಯಾಕೆ? ಮೊತ್ತ ಅಂದರೆ ಕೂಡಬೇಕು, ವ್ಯತ್ಯಾಸ ಅಂದರೆ ಕಳಿಬೇಕು. ಯಾವುದು ಹೆಚ್ಚು ಯಾವುದು ಕಡಿಮೆ ಅಂದರೆ ಕಳಿಬೇಕು. ಆಯಿತಾ? ಎಲ್ಲಪ್ಪನ ತೂಕಕ್ಕಿಂತ ನಿನ್ನ ತೂಕ ಹೆಚ್ಚು ಹಂಗಂತ ಕಳಿಬೇಕಾ? ಹೇಳ್ತಾ ಇದ್ದೀನಿ, ಸ್ಟೇಟ್ಮೆಂಟ್ ಹೇಳ್ತಾ ಇದ್ದೀನಿ ನಾನು. ಅರ್ಥ ಆಯ್ತಾ? ಆ ಥರ. ಸೊ ಇಲ್ಲಿ 4 ಮತ್ತು 184ರ ಗುಣಲಬ್ಧಕ್ಕಿಂತ 12,500 ಹೆಚ್ಚು ಚಂದ್ರು. ಆಮೇಲೆ ಈ ಸಂಖ್ಯೆಗಳಲ್ಲಿ 2 ಸಂಖ್ಯೆಗಳಲ್ಲಿ ಒಂದು 4 ಆಗಿದೆ ಅಂತೆ. ಒಂದು ನಂಬರ್ ಏನಾಗಿದೆ ಅಂತೆ? 4 ಆಗಿದೆ ಅಂತೆ. ಹಾಗಾದರೆ ಇನ್ನೊಂದು ಸಂಖ್ಯೆನ ಕಂಡುಹಿಡಬೇಕಂತೆ. ಯಾವುದದು ಇನ್ನೊಂದು ಸಂಖ್ಯೆ? ಯಾವುದದು ಇನ್ನೊಂದು ಸಂಖ್ಯೆ? ನಮಗೆ ಗೊತ್ತಿಲ್ಲದ ಮೌಲ್ಯ ನಾವು ಎಕ್ಸ್ ಅಂತ ಹೇಳ್ತಿರ್ತೇವೆ. ಕರೆಕ್ಟಾ? ಈಗ ಎಕ್ಸ್ನ ಮೌಲ್ಯ ಕಂಡುಹಿಡಿಬೇಕು. ಮಾಡೋಣ ಬನ್ನಿ ಮಾಡೋಣ. ಇದು 4 × ಎಕ್ಸ್ ಏನಾಗುತ್ತೆ? 4x. ಎಸ್ ಆರ್ ನೋ? ಇಂಗ್ಲೀಷ್ ಅಕ್ಷರ ಮತ್ತು ಒಂದು ಸಂಖ್ಯೆ ಇವೆರಡರ ನಡುವೆ ಇಂಟು ಇರುತ್ತೆ ಯಾವಾಗಲೂ. ಬರೆದ್ರೂ ನಡೀತದೆ, ಬರೆದಿದ್ರೂ ನಡೀತದೆ. ರೈಟ್. ಸೊ ಇದೇನಾಗ್ತದೆ? 4 × 184. ಕಚ್ಚಾ ಕೆಲಸ ಮಾಡಲ ಇಲ್ಲಿ? 184 × 4 ಬರಿತೀನಿ. ಗೊತ್ತಲ್ವ ಯಾಕಂತ? ಕಡಿಮೆ ಅಂಕಿಗಳ ಸಂಖ್ಯೆ ಬಲಬದಿಯಲ್ಲಿ ಬರಿತೀವಿ. ಕಡಿಮೆ ಅಂಕಿಗಳ ಸಂಖ್ಯೆ ಬಲಬದಿಯಲ್ಲಿ ಬರೆದ್ರೆ ಜಲ್ದಿ ಆಗ್ತದೆ. 4 × 4 16 ದಶಕ 1, 4 × 8 32 ಸೌಜನ್ಯ 32 + 1 33 3 ದಶಕ 3 4 × 1 4 + 3 7 736 ಬರುತ್ತೆ. ಆಮ ರೈಟ್? 736 ಬರ್ತದೆ. ಇದಕ್ಕಿನ್ನೂ ಏನು ಸೇರಿಸ್ಬೇಕು ನಾವು? 1200 ಅಲ್ಲ 12,500 ಸೇರಿಸ್ಬೇಕು. ಹೌದಾ? ಇಲ್ಲೇ ಸೇರಿಸ್ಬಿಡ್ಲ 12,500. 12,500 ನೋಡಿರಿ. ಸ್ಥಾನ ಬೆಲೆಗಳಿಗೆ ಅನುಸಾರವಾಗಿ ನಾವು ಬರಿಬೇಕು. 10ರ ಕೆಳಗೆ 10, ಬಿಡಿ ಸ್ಥಾನದ ಕೆಳಗೆ ಬಿಡಿ ಸ್ಥಾನ, 100ರ ಸ್ಥಾನದ ಕೆಳಗೆ 100ರ ಸ್ಥಾನ ಸರಿಯಾಗಿ ಬರಿಬೇಕು. 6 + 6 0, 3 + 0 3, 7 + 5 12, 2 ದಶಕ 1, 1 + 2 3, 1 13,236 ಬರುತ್ತಲ್ಲಿ. ಏನು ಬರುತ್ತೆ? 13,236 ಬರ್ತದೆ ಮಕ್ಕಳೇ. ಎಕ್ಸ್ನ ಬೆಲೆ ಕಂಡುಹಿಡಿಬೇಕು ನಾವು. 4 ಎಲ್ಲಿ ಹೋಗುತ್ತೆ? ಕೆಳಗೆ ಹೋಗುತ್ತೆ. 4ರ ಬಜ್ಜೆತಿ ನೆಮ್ಮನಾರ ನೆನಪಿದೆಯಾ? ಅದು 4ರಿಂದ ಭಾಗಾಕಾರ ಆಗುತ್ತಾ ಮೇಲ್ಗಡೆ? ಏನಿದೆ 4ರ ಬಜ್ಜೆತಿ ನಿಯಮ? ಕೊನೆಯ 2 ಅಂಕೆಗಳು 4ರ ಮಗ್ಗಿಯಲ್ಲಿ ಬರುತ್ತೆ, ಅಥವಾ 4ರ ಗುಣಕವಾಗಿದೆ, ಅಥವಾ 4ರಿಂದ ಭಾಗಾಕಾರ ಆಗುತ್ತೆ ಅಂದರೆ ಸಂಪೂರ್ಣ ಸಂಖ್ಯೆ 4ರಿಂದ ಭಾಗಾಕಾರ ಆಗುತ್ತೆ ಅಂತ ಹೇಳಿದ್ವಿ. ಇಲ್ಲಿ ಕಡ್ತಾ ಹೊಡೆಯಂ ಬರ್ರಿ. 4 × 1 4,
4 ಮೂರಲೆ 12 ಶೇಷ 1, 4 ಮೂರಲೆ 12 ಶೇಷ ಏನಿಲ್ಲ. 1 ಅಂಕೆ ಸಾಕಾಗಲ್ಲ, 2 ಅಂಕೆ ತೊಗೊಂಡ್ರೆ 0ನ ಕಟ್ಟಬೇಕು. 4 9 36 ಮುಗೀತು ನೋಡ್ರಿ. ಈಸಿ. ಆ ಸಂಖ್ಯೆ ಯಾವುದು? 3309. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಈಸಿ ಆಯ್ತಲ್ವಾ ನೋಡ್ರಿ. ಅದನ್ನೇ ಭಾಗಾಕಾರ ಮಾಡ್ತಾ ಕುಂತಿದ್ರು ಇನ್ನೂ ಎಷ್ಟು ಜಾಗ ಬೇಕಿತ್ತು ನಮಗೆ? ಎಸ್ ಆರ್ ನೋ? ಅಷ್ಟು ಜಾಗ ಉಳಿಸುತ್ತೆ ನಮಗೆ ಅದು. ಬಟ್ ಅದಕ್ಕೆ ಬಾಧ್ಯತೆ ನಿಯಮಗಳು ಚೆನ್ನಾಗಿ ಬರ್ಬೇಕು ನೋಡ್ರಿ. ಬಾಧ್ಯತೆ ನಿಯಮಗಳು ಚೆನ್ನಾಗಿ ಬಂದರೆ ಮಾಡ್ಬೋದು ನಾವು. ರೈಟ್ ಚಲೇ? ಯಾರಿಗಾದ್ರೂ ಇದು ಭಾಗಾಕಾರ ಮಾಡಿ ತೋರಿಸ್ಬೇಕಾ? ಇರಲಿ, ಒಂದು ನಿಮಿಷ. ನನಗೆ ಯಾಕೆ ಸಮಾಧಾನ ಆಗ್ತಿಲ್ಲ ಅದಕ್ಕೆ. 236 ಭಾಗಾಕಾರ 4 ಕರೆಕ್ಟಪ್ಪ. 4 ಮೂರಲೆ 12 ಶೇಷ 1, 2 ಕೆಳಗೆ ಬರುತ್ತೆ. 4 ಮೂರಲೆ 12 ಶೇಷ 0, 3 ಕೆಳಗೆ ಬಂತು ಸಾಕಾಗಲ್ಲ. 6 ತಗೊಂಡ್ವಿ, 0 ಕಟ್ಟಿದ್ವಿ. 4 9 36 ಶೇಷ 0. ಈ ರೀತಿ ಮಾಡ್ಬೇಕಿತ್ತು ನಾವು. ಬಟ್ ಅಷ್ಟು ಮಾಡೋ ಬದಲು ಅಲ್ಲೇ ಒಂದೇ ಸ್ಟೆಪ್ಪಲ್ಲಿ ಆಯ್ತು ಹರೀಶ್. ಈಸಿ ಚಲೋ. ಸೊ ಮಲಗಿರುವ ಸಮರ್ಥ ಡಿಮಾಸ್ ನೆನಪಿದೆ? ಡಿಮಾಸ್ ಹೌದಲ್ವಾ? ಸೊ ಏನು ಮಾಡೋಣ? ಮೊದಲು ಡಿವಿಷನ್ ಮಾಡಬೇಕಾ? ಡಿವಿಷನ್ ಏನಾಗುತ್ತೆ ಇದು? 19 ಹೌ ಮನೀಸ? 19 ಎಷ್ಟಲೇ? 19 6 ಬರುತ್ತೆ ಅದು. -56 ಡೈರೆಕ್ಟ್ ಆನ್ಸರ್ ಬರಿತಾ ಇದ್ದೀನಿ ಮಕ್ಕಳೇ, ಡೈರೆಕ್ಟ್ ಆನ್ಸರ್ ಬರಿತಾ ಇದ್ದೀನಿ. ಡಿವಿಷನ್ ಆದಮೇಲೆ ನೆಕ್ಸ್ಟ್ ಯಾರು? ಮಲ್ಟಿಪ್ಲಿಕೇಶನ್. 6 - 56 ಹಾಗೆ ಬರೀತೀನಿ. ಮಲ್ಟಿಪ್ಲಿಕೇಶನ್ 14 9 126. ಸೊ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ನೆನಪಿರಲಿ. ರೈಟ್. ಸೊ ಇಲ್ಲೇನಾಗುತ್ತೆ? ಇಲ್ಲೇ ಈ ರೀತಿ ಮಾಡೋಣ. 126ಕ್ಕೆ 6 ಸೇರಿಸಿದ್ರೆ ಎಷ್ಟಾಗುತ್ತೆ? 132. ಈಸಿ. ಸೊ 132 ಬರೆದು ಬಿಡ್ತೀನಿ. -56. ರೈಟ್. -56 ಮಾಡೋಣ. ಸೊ ಕಚ್ಚಾ ಕೆಲಸ ಮಾಡ್ತೀನಿ. 132ರಲ್ಲಿ 56ನ್ನು ಕಳಿಬೇಕು. ಏನಾಗುತ್ತೆ ಅಂದರೆ 12ರಲ್ಲಿ 6 ಹೋದರೆ 6, 2ರಲ್ಲಿ 5 ಹೋಗಲ್ಲ, 12ರಲ್ಲಿ 5 ಹೋದರೆ 7, 76 ಬರುತ್ತೆ. 76 ಬರುತ್ತೆ. ಸೊ ಎಷ್ಟು ಬರುತ್ತೆ ಮಕ್ಕಳೇ? 76. ಟಡಾ. ಈಸಿ ಇತ್ತಪ್ಪ ನನ್ನ ಪ್ರಕಾರ ಇದು. ಈ ಇಡೀ ಪ್ರಶ್ನೆ ಪತ್ರಿಕೆಯಲ್ಲಿ ಅತ್ಯಂತ ಸುಲಭವಾದ ಲೆಕ್ಕ ಅಂದರೆ ಇದೆ ಅನ್ಸುತ್ತೆ ನನಗೆ. ನೇರ ಪ್ರಶ್ನೆ ಇತ್ತಿದು. ವಾಕ್ಯ ರೂಪ ಇಲ್ಲವೇ ಇಲ್ಲ ಇದರಲ್ಲಿ. ಓಕೆ. ಇದು ಅಂಥದ್ದೇ ಪ್ರಶ್ನೆ ಇದೆ. 25m + 16 = 116. ಇದರಲ್ಲಿ ಎಮ್ನ ಮೌಲ್ಯವೆಷ್ಟು? ಭಾಳ ಸುಲಭ. 25m + 16 = 116. ನೋಡಿರಿ, ಇದನ್ನು ಒಂಟಿ ಮಾಡ್ಬೇಕು ನಾವು ಹೇಳಿದ್ವಿ. 25m ಇಲ್ಲೇ ಉಳಿಸ್ತೀನಿ, 16 ಆ ಕಡೆ ಕಳಿಸ್ತೀನಿ. ಏನಾಗುತ್ತೆ? 116 - 16. ಸೊ 25m = 116ರಲ್ಲಿ 16 ಹೋದರೆ 100. ಎಮ್ ಒಂಟಿ ಮಾಡ್ಬೇಕಂದ್ರೆ ಏನಾಗುತ್ತೆ? 100 ಕೆಳಗಡೆ 25 ಹೋಗುತ್ತೆ. ಹೌದಲ್ವಾ? 100 ಡಿವೈಡೆಡ್ ಬೈ 25 ಅಂದರೆ ಎಷ್ಟಪ್ಪ? 25 4 100. ಶೇಷ ಏನು ಬರುತ್ತೆ? ಶೇಷ 0 ಬರುತ್ತೆ. ಅಲ್ಲಿಗೆ 20 ಎಮ್ನ ಬೆಲೆ ಏನು ಬರುತ್ತೆ? ಆಪ್ಷನ್ ಎ. ಸಿಂಪಲ್. ಅಷ್ಟೇ. ಎಮ್ನ ಬೆಲೆ ಎಷ್ಟು ಬಂತು? 4 ಬಂತು. ಸೌಜನ್ಯ ಅದು ಮಾತಾಡ್ಬಾರ್ದಮ್ಮ. ಸೊ 4 ಬಂತು. ಕರೆಕ್ಟ್. ಕೇಳಿ ಇಲ್ಲಿ ಸೌಜನ್ಯ, ಎಮ್ನ ಬೆಲೆ 4 ಬಂದಿದೆ ಆಯಿತಾ? ಅಲ್ಲಿ ಮಾತಾಡಬಾರ್ದು ಮತ್ತೆ. ಸೊ ಎಮ್ನ ಬೆಲೆ 4 ಬಂತು ಮಕ್ಕಳೇ. ಒಂದು ವೇಳೆ ನಾನು 2mನ ಬೆಲೆ ಎಷ್ಟು ಅಂತ ಕೇಳಿದ್ರೆ, 2mನ ಬೆಲೆ ಎಷ್ಟು ಅಂತ ಕೇಳಿದ್ರೆ ಹೆಂಗೆ ಬರೀತೀರಿ? ನಾನು ಕೇಳ್ತಾ ಇರೋದು 2mನ ಬೆಲೆ ಎಷ್ಟು? 2 ಇದು ಏನು? 2m ಅಂದರೆ ಏನು? 2 × m. 2 × m ಅಂದರೆ ಎಷ್ಟು ಬಂದೈತಿ ಇಲ್ಲಿ? ಎಮ್ನ ಬೆಲೆ ಎಷ್ಟು ಬಂದಿದೆ? 4. ಎಮ್ನ ಬೆಲೆ 4. 2 4 ಕರೆಕ್ಟಾ? 3mನ ಬೆಲೆ ಎಷ್ಟು ಹಾಗಾದ್ರೆ? 3mನ ಬೆಲೆ ಎಷ್ಟು? 3 × m ಅಂದರೆ 4. ಎಷ್ಟು ಬರುತ್ತದು? 12. ಅರ್ಥ ಆಗ್ತಿದೆಯಾ? ನಾನು ಎಷ್ಟು ಎಮ್ ಕೇಳಿದ್ರು ನೀವು ಹೇಳ್ಬಲ್ರಿ ಅಲ್ವಾ? ಅಷ್ಟು ಸರಿ ಗುಣಿಸ್ಬಿಡ್ಬೇಕು ಅಷ್ಟೇ ಅದನ್ನು. ರೈಟ್. ಹಾಗಾದರೆ ಬರ್ರಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಕೆಳಗಿನ ಯಾವ ಸಂಖ್ಯೆಗಳನ್ನು 658ರಿಂದ ಗುಣಿಸಿದರೆ ಬರುವ ಗುಣಲಬ್ಧ
11,828ಕ್ಕಿಂತ 16 ಹೆಚ್ಚಾಗಿರುತ್ತೆ. ಒಂದು ಅಂಕಿ 2 ಅಂಕಿನ ಗುಣಿಸ್ತಿದ್ದೀವಿ. 11,828ಕ್ಕಿಂತ ಎಷ್ಟು ಜಾಸ್ತಿ ಇರ್ಬೇಕಂತದು? 16 ಜಾಸ್ತಿ ಇರ್ಬೇಕಂತೆ. ಯಾವುದನ್ನು? 658ರಿಂದ ಗುಣಿಸ್ಬೇಕಂತ ನಾವು. ಯಾವ ಸಂಖ್ಯೆನ ಗುಣಿಸ್ಬೇಕು ಗೊತ್ತಿದೆಯಾ? ಗೊತ್ತಿಲ್ಲ. ಏನಂತ ಹೇಳ್ತೀವಿ? ಎಕ್ಸ್ ಅಂದ್ಬಿಡ್ತೀವಿ ನಾವು. ಕರೆಕ್ಟಾ ಮಕ್ಕಳೇ? ಎಕ್ಸ್ ಅಂತ ಹೇಳ್ಬಿಡ್ತೀವಿ. ಸೊ ಇದೇನಾಗುತ್ತಪ್ಪ ಇಲ್ಲಿ ಕೂಡಿಸಿದ್ರೆ 1 1 8 8 + 6 14 ದಶಕ 1 4 44 ಬರುತ್ತೆ ಕೊನೆಗೆ, ರೈಟ್? ಸೊ ಇಲ್ಲಿ ಎಕ್ಸ್ನ ಒಂಟಿ ಮಾಡ್ಬೇಕಂದ್ರೆ ಏನಾಗುತ್ತೆ? ಎಕ್ಸ್ ಇದೆ 658 ಕೆಳಗೋಗುತ್ತಾ? 658ರಿಂದ ಭಾಗಿಸ್ಬೇಕು ನಾವೀಗ. ಮಾಡೋಣ. ಯಾಕೆ ಹೆದರ್ಬಿಟ್ರಾ? ಬರುತ್ತಲ್ವಾ? ನಮಗೆ 658 ಮಗ್ಗಿ ನನಗೂ ಬರಲ್ಲ ಮಕ್ಕಳೇ. 658 ಮಗ್ಗಿ ನನಗೂ ಬರಲ್ಲ. 6 ಮಗ್ಗಿ ಬರುತ್ತಾ? 6 1 6 ಇದು 6ರಿಂದ ಪ್ರಯತ್ನ ಮಾಡೋಣ. 6 1 6 ಅಂತ ಮಾಡ್ತಿದ್ರಿ ತಾನೆ? 658 1 658 ಅಷ್ಟೇ. ಏನು ಬರುತ್ತೆ ಶೇಷ? ಅಲ್ಲ ನೋಡ್ರಿ ಮಕ್ಕಳೇ, ಇಲ್ಲಿ ಭಾಗಲಬ್ಧ ಎಲ್ಲಿಂದ ಶುರು ಆಗ್ತಿದೆ ಅಂದರೆ ಇದಂತೂ ಬರೋಕ್ಕೆ ಸಾಧ್ಯ ಇಲ್ಲ. 2ರಿಂದ ಇದಾವಲ್ಲ, ಇದ್ರೆ ಇದೆರಡೇ ಇರಬೇಕು. ಚೆಕ್ ಮಾಡಿರಿ ನೋಡ್ರಿ, ಬೇಕು. ಭಾಳ ಇಂಟ್ರೆಸ್ಟಿಂಗ್ ಇದೆ ನೋಡ್ರಿ. 4ರಲ್ಲಿ 8 ಹೋಗಲ್ಲ, 14ರಲ್ಲಿ 8 ಹೋದರೆ 6, 7ರಲ್ಲಿ 5 ಹೋದರೆ 2, 11ರಲ್ಲಿ 6 ಹೋದರೆ 5. ಕರೆಕ್ಟಾ? 4 ಕೆಳಗೆ ಬಂತು ಮಕ್ಕಳೇ. 4 ಕೆಳಗೆ ಬಂತು. 6 8 ಅಂದರೆ 8 ಮಾಡ್ತೀರಾ ಇಲ್ಲಿ? ಇದೇ ತಾನೇ ಇರೋದು. ಪೂರ್ಣ ಭಾಗಕಾರನೂ ಮಾಡೋದು ಬೇಕಿಲ್ಲ. ಆಪ್ಷನ್ಸ್ ಇದ್ದಾಗ ಎಲಿಮಿನೇಟ್ ಮಾಡ್ಬೇಕು ಮಕ್ಕಳೇ. ಎಲಿಮಿನೇಟ್ ಮಾಡ್ತಾ ಹೋದರೆ ನಿಮಗೆ ಉತ್ತರ ಭಾಳ ಜಲ್ದಿ ಸಿಕ್ಬಿಡುತ್ತೆ. ಪೂರ್ತಿ ಭಾಗಕಾರ ಮಾಡೋ ಅವಶ್ಯಕತೆನೇ ಇದ್ದಿದ್ದಿಲ್ಲ. ಎಸ್ ಆರ್ ನೋ? ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಅಕಸ್ಮಾತ್ ಮಾಡಿ ನೋಡ್ತೀರಂದ್ರೆ ನೀವು ಮಾಡಿ ನೋಡ್ಬೋದು, ಇಲ್ಲ ಮಾಡಿರಿ ಅಂದರೆ ಮಾಡೇ ಬಿಡ್ತೀನಿ. 600 ಕಚ್ಚಾ ಕೆಲಸ 658 ಇಂಟು 8 ಏನು ಬರುತ್ತೆ ನೋಡಿರಿ? 8 8 64 4 ದಶಕ 6, 8 5 40 + 6 46 6 ದಶಕ 4, 8 6 48 48 + 5 50 ಐ ಲಾಸ್ಟ್ ಮೈ ಟಂಗ್. 5264 ಶೇಷ 0 0 0 0 0. ಡನ್. ಓಕೆ, ಮುಂದಿನ ಪ್ರಶ್ನೆ. 6,34,857ರಿಂದ 93 ಎಷ್ಟು ಬಾರಿ ಕಳಿಬೇಕು ಆಗ ಶೇಷ 67 ಉಳಿಯುತ್ತೆ? ಎಷ್ಟು ಸಾರಿ ಕಳೀತಾ ಹೋಗ್ಬೇಕು 93 ಎಷ್ಟು ಸಾರಿ ಕಳೀತಾ ಹೋಗ್ಬೇಕು? ಇದನ್ನೇನು ಮಾಡ್ಬೇಕು ನಾವು? ಯಾಕಪ್ಪ? ಯಾರ ಗುಣಾಕಾರ ಅಂದ್ರು ನೋಡ್ರಿ ಇಲ್ಲಿ. ಪುನರಾವರ್ತಿತ ಸತತ ವ್ಯವಕಲನ. ಪುನರಾವರ್ತಿತ ವ್ಯವಕಲನವೇ ಭಾಗಾಕಾರ. ಉಳಿಯುತ್ತೆ ಅಂತ ಹೇಳಿದ್ರಲ್ಲ, ಶೇಷ ಅಂತ ಬಂದ ತಕ್ಷಣ ತಲೆಗೆ ಬರಬೇಕಿತ್ತ ನಮಗೆ? ಶೇಷ ಇದೆ ಅಂದ ತಕ್ಷಣ ತಲೆಗೆ ಬರ್ಬೇಕಾದೇನೋ? ಭಾಗಾಕಾರ ತಾನೆ. ಗುಣಾಕಾರದಲ್ಲಿ ಶೇಷ ಬರುತ್ತೆ. ಗುಣ್ಯ 8 ಗುಣಕ = ಗುಣಲಬ್ಧವಲ್ವೇ? ತೇಜಸ್ ಎಲ್ಲಿದ್ದಾನೆ? ಇಲ್ಲಿದ್ದಾನಲ್ಲ, ರೈಟ್. ಸೊ ಭಾಗಾಕಾರ ಲೆಕ್ಕ ಇದು. ಶೇಷ ಅಂತ ಅವರೇ ಕೊಟ್ಟಿದ್ದಾರೆ, ಸುಳಿವು ನಮಗೆ. ಸೊ ಮಾಡೋಣ ಮಕ್ಕಳೇ. ಆದರೆ ನೀವು ಏನು ಮಾಡ್ತೀರಿ ಗೊತ್ತಾ? ಭಾಳ ಜನ ದೊಡ್ಡ ನಂಬರ್ ನೋಡಿ ಹೆದರು ಬಿಡ್ತೀರ. ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಇಲ್ವಾ? 97 ಮಗ್ಗಿ ಹೇಳ್ಕೊಟ್ಟಿದ್ದೀವಿ ಇಲ್ವಾ? ಸಾರಿ 93 ಮಗ್ಗಿ ಹೇಳ್ಕೊಟ್ಟಿದ್ದೀವಿ ಇಲ್ವಾ? ಎಲ್ಲಿ ಹೇಳ್ಕೊಟ್ಟಿದ್ದೀವಿ? ನನಗೆ ಬರಲ್ಲ, ನಿಮಗೆ ಹೆಂಗೆ ಹೇಳ್ಕೊಡ್ಲಿ ನಾನು? 9 ಮಗ್ಗಿಯಿಂದ ಸ್ಟಾರ್ಟ್ ಮಾಡ್ಬೋದಾ? 3 ಮಗ್ಗಿ ಅಲ್ಲಪ್ಪ ವಿನಯ್ ಪಾಟೀಲ, 9 ಮಗ್ಗಿ. 9 ಮಗ್ಗಿಯಿಂದ ಇದು ಮಾಡೋದು ಏನಂತ ಮಾಡ್ತೀರಿ? 97 ನನ್ನ ಪ್ರಕಾರ ಜಾಸ್ತಿ ಆಗ್ಬೋದು. ಚೆಕ್ ಮಾಡೋಣ ಬರ್ರಿ, ತಪ್ಪೇನಿಲ್ಲ. ಅದು ಮುಂದಾದರೂ ನಮಗೆ ಹೆಲ್ಪ್ ಆಗ್ಬೋದು. 93 7 ಕಚ್ಚಾ ಕೆಲಸ 3 7 21 1 ದಶಕ 2, 9 7 63 2 65. ಜಾಸ್ತಿ ಆಗುತ್ತಾ? ಸೊ 93 6 ತಗೊಬೇಕು ಹಾಗಾದರೆ, ಹೌದಾ? 6 3 18 8 ದಶಕ 1, 6 9 54 1 55. 558 ಮಕ್ಕಳೇ. ಸೊ 93 6 558. ಶೇಷ ಎಷ್ಟು ಬರುತ್ತೆ ಮಕ್ಕಳೇ? 14ರಲ್ಲಿ 8 ಹೋದರೆ 6, 2ರಲ್ಲಿ 5 ಹೋಗೋದಿಲ್ಲ, 12ರಲ್ಲಿ 5 ಹೋದರೆ 7, 5ರಲ್ಲಿ 5 ಹೋದರೆ 0, 8 ಕೆಳಗೆ ಬರುತ್ತೆ. ರೈಟ್? ಓಕೆ. 9 8 72. ಹಂಗಾರೆ 93 8 ಎಷ್ಟಾಗುತ್ತೆ? 8 3 24 4 ದಶಕ 2, 8 9 72 2 74 ಬರುತ್ತಲ್ಲ? ಫ್ಯಾಂಟಾಸ್ಟಿಕ್. 93 8 744. ಶೇಷ ಎಷ್ಟು ಬರುತ್ತೆ ಮಕ್ಕಳೇ? 8ರಲ್ಲಿ 4 ಹೋದರೆ ನೋಡ್ರಿ
68 ಇದೆಯಲ್ಲ, ಇನ್ನೊಂದು 2 ಸ್ಟೆಪ್ ಮಾಡಿದ್ರೆ ಸಿಕ್ಬಿಡುತ್ತೆ. ರೈಟ್. 8ರಲ್ಲಿ 4 ಹೋದರೆ 4, 6ರಲ್ಲಿ 4 ಹೋದರೆ 2, 7ರಲ್ಲಿ 7 ಹೋದರೆ 0. ಅಯ್ಯೋ ಇನ್ನೂ ಮುಗ್ದಿಲ್ಲ ರೀ, 5 ಬರ್ಬೇಕೀಗ. 93, 9 2 18, 93 2 186. ಮನಸ್ಸಲ್ಲೇ ಮಾಡ್ಬೋದಾ? 93 93 2 93 ಕೂಡಿಸ್ರಿ ಏನು ಬರುತ್ತೆ? 186. 93 2 186. ಶೇಷ 5ರಲ್ಲಿ 2 ಆದರೆ 3. ಓಹೋ ವಯಸ್ಸಾತ್ರಿ. ಶೇಷ ಏನಾಗುತ್ತಿದು? 3. 15ರಲ್ಲಿ 6 ಹೋದರೆ 9, 13ರಲ್ಲಿ 8 ಹೋದರೆ 5, 1ರಲ್ಲಿ 1 ಹೋದರೆ 0. ಓಕೆ, ನೆಕ್ಸ್ಟ್ ಯಾರು ಬರ್ತಾರೆ? 7 ಬರ್ತಾರೆ. 6 8 2 ಎಲ್ಲರೂ ಇದೆಯಾ? 6 8 2 6. ಇದು ಭಾಳ ಕಾಡಿಸ್ತದಾರೆ ನಮ್ಮನ್ನು, ಮಾಡಬಿಡ ಬರ್ರಿ. ಆಯ್ತು, ನೀವು ಟ್ರೈ ಮಾಡಿದ್ರೆ ಏನಂತ ಟ್ರೈ ಮಾಡ್ತೀರಿ ಹೇಳ್ರಿ? 9 6 ಮಾಡಿದ್ದೀವಲ್ವಾ? ಇದೇ ಬರುತ್ತಲ್ವಾ? ಇದೇ ಮಾಡೋಣ. ಓಕೆ, 93 6 558. 558. ಶೇಷ ಏನು ಬರುತ್ತೆ? 7ರಲ್ಲಿ 8 ಹೋಗಲ್ಲ. 17ರಲ್ಲಿ 8 ಹೋದರೆ 9, 8ರಲ್ಲಿ 5 ಹೋದರೆ 4, 5ರಲ್ಲಿ 5 ಹೋದರೆ 0. ಶೇಷ ಬಟ್ ನಾವು ಓಕೆ 67 ಉಳಿಬೇಕಿತ್ತಾ? ಇದು 49 ಮಾಡ್ಕೊಂಬಿಟ್ರೆ ಹಂಗಾರೆ. ಬಟ್ ಶೇಷ ಉಳಿಯುತ್ತಲ್ವ, ನಾವು ಅದು ಇದರಿಂದನೇ ತಾನೇ ಕಳಿಬೇಕಾಗಿರೋದು. ಸೊ ಇದೇ ಬರುತ್ತಲ್ವ ಆನ್ಸರು? ಸಿ, ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. 3 ಓಹೋ. ನಾನು 9ರಲ್ಲಿ 5 ಕಳೆದ್ಬಿಟ್ನಲ್ಲಮ್ಮ. ಸೊ 8ರಲ್ಲಿ 5 ಕಳಿಬೇಕು, 3, 5ರಲ್ಲಿ 5 ಕಳೆದ್ರೆ 0. ಮೇಷ್ಟ್ರು ತಪ್ಪು ಮಾಡ್ತಾರೆ. ಆಪ್ಷನ್ ಸಿ. ಸೊ ಇದನ್ನೇನು ಮಾಡ್ಬೇಕಿತ್ತು ನಾವು? 39. ಸ್ನೇಹ 39 ಮಾಡ್ಕೊಳ್ಳೋಣ ಅದನ್ನು. ಆಮೇಲೆ ಆಯಿತಾ? ರೈಟ್. 14ನೇ ಪ್ರಶ್ನೆ ಅದು. ಡನ್. ಆವಾಗಲೇ ನಾವು ಮಕ್ಕಳೇ ಎಮ್ನ ಬೆಲೆ ಕಂಡುಹಿಡಿದಿದ್ವಿ, 2 ಎಮ್ನ ಬೆಲೆ ಕಂಡುಹಿಡಿದಿದ್ವಿ, 3 ಎಮ್ ಬೆಲೆನೂ ಕಂಡುಹಿಡಿದ್ವಿ. ನಾವು ಹೇಗೆ ಮಾಡ್ಬೇಕಂತ ಹೇಳಿದ್ವಿ. ಇಲ್ಲಿ ಅದೇ ಥರ ನಾನು ವೈನ ಬೆಲೆ ಕೇಳಿಲ್ಲ, 7 ವೈ ಬಗ್ಗೆ ಕೇಳಿದ್ದೀನಿ ನಾನು. ಮಾಡೋಣ? ರೆಡಿ ಇದ್ದೀರಿ? ಇಲ್ಲೊಂದು ಸಮೀಕರಣ ಕೊಟ್ಟಿದ್ದೀವಿ ನಾವು. ಏನಂತ? 24 ಮೈನಸ್ ವೈ ಇಂಟು 17 ಈಸ್ ಈಕ್ವಲ್ ಟು 10 ಅಲ್ಲ, -10. ಮಕ್ಕಳೇ, ಯಾರು ಭಾಳ ಗಮನ ಕೊಟ್ಟು ಪಾಠ ಕೇಳಿದ್ದೀರಲ್ಲ ಅವ್ರಿಗೆ ಈ ವಿಷಯ ಗೊತ್ತಿರುತ್ತೆ. ವೈ ಇಂಟು 17 ಅಥವಾ ಮೈನಸ್ಸಿಗೆ ಮೈನಸ್ ಬರಿತೀನಿ. ಇದನ್ನು 17 ವೈ ಅಂತಲೂ ಬರಿಬೋದಾ? ಮತ್ತು ನಾನು ಹೇಳಿದ್ದೆ ಇಂಗ್ಲೀಷ್ ಅಕ್ಷರ ಮತ್ತು ಸಂಖ್ಯೆ ಜೊತೆಗೆ ಬಂದರೆ ಮೊದಲು ಸಂಖ್ಯೆ ಬರಿತೀವಿ, ಆಮೇಲೆ ಇಂಗ್ಲೀಷ್ ಅಕ್ಷರ ಬರಿತೀವಿ. 2 ಸೇಬು, 2 ಮರ, ಅಥವಾ ಸೇಬು 2 ಅಂತೀವ, ಮರ 2 ಅಂತೀವ. 24 ಜನ ಮಕ್ಕಳು, 24 ಮಕ್ಕಳು, ಆ ಥರ ಮೊದಲು ಸಂಖ್ಯೆ ಬರುತ್ತೆ, ಆಮೇಲೆ ವಸ್ತು ಬರುತ್ತೆ. ಮೊದಲು ಸಂಖ್ಯೆ ಬರುತ್ತೆ, ಆಮೇಲೆ ಇಂಗ್ಲೀಷ್ ಅಕ್ಷರ ಬರುತ್ತೆ. ಹೇಳಿದ್ವಿ ತಾನೇ ನಾವು ಕ್ಲಾಸಲ್ಲಿ, ನೆನಪಿದೆಯಲ್ವಾ? ರೈಟ್. ಮೊದಲು ಸಂಖ್ಯೆ, ಆಮೇಲೆ ಅಕ್ಷರ ಈಸ್ ಈಕ್ವಲ್ ಟು -10. ಈಗ ಇಂಗ್ಲೀಷ್ ಅಕ್ಷರ ಇದ್ದ ಜಾಗದಲ್ಲಿ ಮೈನಸ್ ಇರ್ಬೋದಾ? ಇಂಗ್ಲೀಷ್ ಅಕ್ಷರ ಇದ್ದ ಜಾಗ ಮೈನಸ್ ಇರ್ಬೋದಾ? ಮೈನಸ್ ಇರೋ ಹಾಗಿಲ್ಲ. ಏನು ಮಾಡ್ಬೇಕು ಅವಾಗ? ಅದನ್ನು 24 ಈಸ್ ಈಕ್ವಲ್ ಟು -10 ಇದೆ ತಾನೇ ಅಲ್ಲಿ, ಅದ್ರ ಪಕ್ಕ ಇರೋದ್ರೆ ಏನಾಗ್ತಾರೆ? +17 ವೈ. ಈಗ ಇವ್ರನ್ನ ಒಂಟಿ ಮಾಡ್ಕೊಬೇಕಲ್ವಾ? ಈ -10 ಈ ಕಡೆ ಹೋದ್ರೆ ಏನಾಗುತ್ತೆ? 24 + 10 ಈಸ್ ಈಕ್ವಲ್ ಟು 17 ವೈ. 17 ವೈ ಒಂಟಿ ಆದರು. 24 + 10 34 ಈಸ್ ಈಕ್ವಲ್ ಟು 17 ವೈ. ಇದನ್ನು ಇಲ್ಲಿ ಮುಂದುವರಿಸ್ತೀನಿ ನೋಡ್ರಿ. 34 ಈಸ್ ಈಕ್ವಲ್ ಟು 17 ವೈ ಬಂದಿದೆ. ಇದನ್ನೆಲ್ಲ ಬರೆದಿದ್ದೇನೆ. ಈಗ ವೈನ ಬೆಲೆ ಏನಾಗುತ್ತೆ? ವೈ ಒಂಟಿ ಮಾಡ್ಬೇಕಂದ್ರೆ ಈಗ 17 ಏನು ಮಾಡ್ಬೇಕು ನಾನು? ಕೆಳಗೆ ಹೋಗ್ಬೇಕು. ಯಾಕೆ? ಗುಣಾಕಾರ ಇರುತ್ತಲ್ವ ಅಲ್ಲಿ ಮಧ್ಯದಲ್ಲಿ, ಏನಿರುತ್ತೆ ಇಲ್ಲಿ? ಗುಣಾಕಾರ ಇರುತ್ತೆ ಮಕ್ಕಳೇ. 34ರ ಕೆಳಗಡೆ 17 ಹೋಗುತ್ತೆ. ಹೌದಾ ಮಕ್ಕಳೇ? ಕಟ್ತಾ ಹೊಡಿಯೋಣ. ಆರ್ ಯು ರೆಡಿ? 17 1 17, 17 2 34. ಸೊ ವೈನ ಬೆಲೆ ಏನು ಬರುತ್ತೆ ಮಕ್ಕಳೇ? ವೈನ ಬೆಲೆ ಏನು ಬರುತ್ತೆ? ಆಪ್ಷನ್, ನನಗೆ ವೈನ ಬೆಲೆ ಕೇಳಿದ್ದೀನ, ಹಾಗಾದರೆ 7 ವೈನ ಮೌಲ್ಯವೆಷ್ಟು ಅಂತ ಕೇಳಿರೋದು ನಾನು.
ಸೊ ಸಮರ್ಥ 7y ಅಂದರೆ ಏನಂತ ಅರ್ಥ? 7 ಇಂಟು y ಅಂತ ಅರ್ಥ. ಕರೆಕ್ಟಾ? 7 ಇಂಟು y ಅಂದರೆ ಏನು ಬಂದಿದೆ ಇಲ್ಲಿ? 2 ಬಂದಿದೆ. 2 ಹಾಕ್ರಿ, ಎಷ್ಟು ಬರುತ್ತೆ ಅವಾಗ? ಹಾಂ ಆಪ್ಷನ್ ಏ ತಪ್ಪಮ್ಮ. ಪ್ರಶ್ನೆನ ಸರಿಯಾಗಿ ಓದ್ಬೇಕು ಮಕ್ಕಳೇ, ಪ್ರಶ್ನೆನ ಭಾಳ ಚೆನ್ನಾಗಿ ಓದಬೇಕು. ಸೌಜನ್ಯ ಮಾತಾಡ್ಬಾರ್ದಮ್ಮ. ಮುಂದಿನ ಪ್ರಶ್ನೆ ಏನಂತ ಇದೆ ಈ ಪ್ರಶ್ನೆಯಲ್ಲಿ? ಕಿತ್ತಳೆ ದುಡ್ಡು, ಕಿತ್ತಳೆ ದುಡ್ಡು. 13 ಕಿತ್ತಳೆ ಹಣ್ಣಿಗೆ 52 ರೂಪಾಯಿ ಆದರೆ 28 ಕಿತ್ತಳೆ ಹಣ್ಣಿಗೆ ಎಷ್ಟು ರೂಪಾಯಿ? ಸಮಾನುಪಾತ. ಒಂದು ಕಿತ್ತಳೆ ಹಣ್ಣಿಗೆ ಎಷ್ಟು ಅಂತ ಮಾಡ್ಬೋದು. ಇದು ಅದೇ ಕೆಲಸ ಮಾಡ್ತದೆ. ಇದು ಈಸಿ ಮಾಡಿಬಿಡುತ್ತೆ ನಮಗಿನ್ನೂ ಕೆಲಸ. ಹತ್ರ ದೂರ ದೂರ. ಸೊ ಏನಾಗುತ್ತೆ? 13 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 52 ಇಂಟು 28 ಮಕ್ಕಳೇ. ಕರೆಕ್ಟಾ? ಎಕ್ಸ್ನ ಬೆಲೆ ಹೇಗೆ ಮಾಡ್ತೀವಿ ನಾವು? 52 ಇಂಟು 28 ಭಾಗಾಕಾರ 13. 13 ಕೆಳಗೆ ಹೋಗುತ್ತಲ್ವ ಮಕ್ಕಳೇ? ನಾನೇನೊಂದು ಸರ್ಪ್ರೈಸ್ ಕೊಡ್ತಾ ಇದ್ದೀನಿ. ಆರ್ ಯು ರೆಡಿ? ನನಗೆ ಗೊತ್ತು ಇದನ್ನ 2 ಗುಣಿಸ್ಬಿಟ್ಟು ಆಮೇಲೆ ಭಾಗಿಸ್ತೀರ, ಹೌದಾ? ನಾನಿನ್ನು ಏನು ಮಾಡ್ತೀನಿ ಅಂದರೆ 13 ಒಂದಲೇ 13, 13 4ಲೇ 52, ಇಲ್ಲೇ ಮುಗೀತು. 28 4ಲೇ 28 4ಲೇ 104. ಗೊತ್ತಿದೆಯಲ್ಲ? ನಾನು ತಪ್ಪು ಹೇಳ್ತಿದ್ದೇನಾ? 28 4ಲೇ 104 ಅಷ್ಟೇ. ಆಪ್ಷನ್ 26 4ಲೇ 104, 26 4ಲೇ 104, 28 4ಲೇ 100. ಏನ್ರಿ ನನ್ನ ಕೈಲೇ ತಪ್ಪು ಮಾಡಿಸ್ತೀರಾ? ಆಪ್ಷನ್ ಎ. ಆಪ್ಷನ್ ಎ. ಗುಡ್, ವೆರಿ ಗುಡ್ ಮಕ್ಕಳು. ಈ ಥರ ಬರ್ತೀವಿ ನಾವು ಮುಂದೆ, ಬಾಧ್ಯತೆ ನಿಯಮ ಬರ್ತದೆ. ಹಾಂ, ರೈಟ್. ಓಕೆ. ಕೆಳಗಿನ ಯಾವುದರ ಗುಣಲಬ್ಧದಲ್ಲಿ ಬಿಡಿ ಸಂಖ್ಯೆಯು ಸರಿ ಸಂಖ್ಯೆ ಯಾಗಿರಲಿದೆ? ಹೆಂಗ್ರಿ? ಹಂಗಲ್ಲಪ್ಪ, ಹಂಗಲ್ಲ. ನೀವು ಈ ಬಿಡಿ ಸ್ಥಾನದ ಅಂಕಿಗಳನ್ನು ಗುಣಿಸ್ಕೊಂತ ಹೋಗ್ಬೇಕು, ಆಯಿತಾ? ಆಯಿತಾ? ಆವಾಗ ಸರಿ ಸಂಖ್ಯೆ ಎಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ ಬಿಡಿ ಸ್ಥಾನದಲ್ಲಿ. ಆಪ್ಷನ್ ಎಲ್ಲಿ ಮಾತ್ರ ಬರೋಕ್ಕೆ ಸಾಧ್ಯ. ಯಾಕಂದರೆ ಸರಿ ಸಂಖ್ಯೆನ ಯಾವುದೇ ಸಂಖ್ಯೆಗಾರ ಗುಣಿಸ್ಬಿಟ್ರಿ ನಾವು, ಅದೇನು ಬರುತ್ತೆ? ಸರಿ ಸಂಖ್ಯೆನೇ ಬರುತ್ತೆ, ಹೌದಿಲ್ಲ? ಸೊ ಆಪ್ಷನ್ ಏನೇ ಬರುತ್ತೆ. ಅದು ಹೇಗೆ ಬರುತ್ತೆ ಚೆಕ್ ಮಾಡಿ ತೋರಿಸ್ತೀನಿ ನೋಡ್ರಿ. ಅದು ಹೇಗೆ ಬರುತ್ತೆ? 4 7 28, 28ಕ್ಕೆ 8, ಕರೆಕ್ಟಾ? 4 7 28, 28ಕ್ಕೆ 8 ಬರುತ್ತೆ ಕೊನೆಗೆ. 8 3 24, 24ಕ್ಕೆ 4 ಬರುತ್ತೆ. 4 6 24 ಏನು ಬರುತ್ತೆ ಬಿಡಿ ಸ್ಥಾನದಲ್ಲಿ? 4 ಬರುತ್ತೆ. ಆಪ್ಷನ್ ಎ. ವೆರಿ ಗುಡ್. ಮುಂದಿನ ಪ್ರಶ್ನೆ. ಓಕೆ. ಒಂದು ಗುಣಾಕಾರದ ಲೆಕ್ಕದಲ್ಲಿ ಒಬ್ಬನು 10ರ ಬದಲು 15ರಿಂದ ಗುಣಿಸಿದಾಗ 90 ಗುಣಲಬ್ಧ ಬಂದಿತ್ತು. ನಿಜವಾದ ಗುಣಲಬ್ಧವೇನು? ಯಾರು ಹೇಳ್ತೀರಾ? ಎಷ್ಟು ಬರಬೇಕು? 60 ಬರಬೇಕಾ? ನೋಡಿರಿ, ಒಂದು ಗುಣಾಕಾರದ ಲೆಕ್ಕಲ್ಲಿ 10ರ ಬದಲು ಏನು ಮಾಡಿಬಿಡ್ತಾನೆ ಅವನು? 15ರಿಂದ ಗುಣಿಸ್ಬಿಡ್ತಾನಂತೆ. 15ರಿಂದ ಗುಣಿಸಿದಕ್ಕೆ ಏನು ಬಂತು ಅವನಿಗೆ? 90 ಬಂತು. ಅವನು ಎದರಿಂದ ಗುಣಿಸ್ಬೇಕಿತ್ತು? 10ರಿಂದ ಗುಣಿಸ್ಬೇಕಿತ್ತು. 15ರಿಂದ ಗುಣಿಸಿದಕ್ಕೆ 90 ಬಂತು. 15ರಿಂದ ಗುಣಿಸಿದಾಗ 15 ಎಷ್ಟಲೇ 90ಪ್ಪ? ಅಕಸ್ಮಾತ್ ದೊಡ್ಡ ಸಂಖ್ಯೆ ಬಂದಿದ್ರೆ ಏನು ಮಾಡ್ತೀವಿ ನಾವು? ಎಕ್ಸ್ ಅಂತ ಹಾಕ್ತೀವಿ. ಗೊತ್ತಿಲ್ಲ ಅಂತ ಅನ್ಕೊಳ್ಳೋಣ, ಹಾಗೆ ಮಾಡಿ ನೋಡೋಣ. ನೋಡ್ರಿ ಏನು ಬರುತ್ತೆ ಈಗ. ಎಕ್ಸ್ ಈಸ್ ಈಕ್ವಲ್ ಟು ಏನು ಬರುತ್ತೆ? 90/15. ಕರೆಕ್ಟಾ ಮಕ್ಕಳೇ? 90 ಕೆಳಗೆ 15 ಬರುತ್ತಲ್ವ? ಇದೇನಾಗುತ್ತೆ? 15 ಒಂದಲೇ 15, 15 6ಲೇ 90, ಎಕ್ಸ್ನ ಬೆಲೆ 6. ಕರೆಕ್ಟಾ ಇಲ್ಲ? ಸೊ ಎಕ್ಸ್ ಜಾಗದಲ್ಲಿ ಏನಿರಬೇಕಿತ್ತು? 6. 10 6ಲೇ 60 ನಮ್ಮ ನಿಜವಾದ ಗುಣಲಬ್ಧ. 60 ನಮ್ಮ ನಿಜವಾದ ಗುಣಲಬ್ಧ. 60 ಜಾಗದಲ್ಲಿ ಅವರು 90 ಬರೆದು ಬಿಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ.
ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ನಿಸಾರ್ ಅಹಮದ್, ಮುಂದಿನ ಪ್ರಶ್ನೆಗೆ ಹೋಗ್ಬೋದಪ್ಪ? ಚಲೋ. 8ರ ಮೊದಲ 8 ಗುಣಕಗಳ ಮೊತ್ತ. 8ರ ಮೊದಲ 8 ಗುಣಕಗಳ ಮೊತ್ತ. ಅಬ್ಬಬ್ಬಬ್ಬಾ ಅಬ್ಬಬ್ಬಬ್ಬಾ ಟೈಮ್ ತಾಣತ್ತದು. ಹೌದಾ? 8 6 ನಾನೇನು ಮಾಡ್ತೀನಿ ಗೊತ್ತಾ? ಈ ರೀತಿ ಗುಂಪು ಮಾಡ್ತೀನಿ. 8 + 6 14, 2 + 4 + 2 6, ಇದು 3 ಜೊತೆಗೆ ಮಾಡ್ಬೋದಾ? 0 ಬಿಡ್ರಿ, 0 ಬೇಡ. 8 + 6 14, 14ಕ್ಕೆ 4 ಸೇರಿಸಿದ್ರೆ 18. ಮತ್ತು ಇವನ್ನೆರಡು ಜೊತೆ ಮಾಡ್ತೀನಿ. 14 + 6 20, 20ಕ್ಕೆ ಏನು ಸೇರಿಸ್ಬೇಕು? ನಾನಿಲ್ಲಿ 18 ಸೇರಿಸ್ಬೇಕು. ಏನು ಬರುತ್ತೆ? 38 ಬರುತ್ತಾ? 38ಕ್ಕೆ 8 ದಶಕ 3. ಈಸಿ. 3 1 4, 4 2 6, ಇದಿಷ್ಟು ಸೇರಿ 6 ಬರುತ್ತೆ. 3 4 7, 7 4 11 ಬರುತ್ತೆ. 11, 5 6 11, 11 + 11 22ಕ್ಕೆ 6 ಸೇರಿಸಿದ್ರೆ ಹೀಗೂ ಮಾಡ್ಬೋದು. ನಿಮಗೆ ಹೇಗೆ ಸರಿ ಅನಿಸುತ್ತೋ ಆ ಥರ ಮಾಡಿ ಮಕ್ಕಳೇ, ಆಯಿತಾ? ಉತ್ತರ ತಪ್ಪಾಗಬಾರ್ದು. ನಿಮಗೆ ಯಾವ್ದು ಸುಲಭ ಅನಿಸುತ್ತೋ ಆ ರೀತಿ ಮಾಡಿ. ಓಕೆ ಓಕೆ. ಮುಂದಿನ ಪ್ರಶ್ನೆ, ನಮ್ಮ ಕೊನೆಯ ಪ್ರಶ್ನೆ. ಭಾಗಾಕಾರ ಪ್ರಶ್ನೆಯಲ್ಲಿ, ಒಂದು ಭಾಗಾಕಾರದ ಪ್ರಶ್ನೆಯಲ್ಲಿ ಒಂದು ಸಂಖ್ಯೆಯನ್ನು 51ರಿಂದ ಭಾಗಿಸಿದಾಗ 16 ಭಾಗಲಬ್ಧವಾಗಿಯೂ 27 ಶೇಷವಾಗಿಯೂ ನೀಡುವ ಆ ಸಂಖ್ಯೆ ಯಾವುದು? ಯಾವುದು ಆ ಸಂಖ್ಯೆ? ಯಾವುದದು ಆ ಸಂಖ್ಯೆ? ಭಾಜ್ಯ = ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಯಾವುದೋ ಒಂದು ಸಂಖ್ಯೆ ಇದೆ, ಅದನ್ನು 51ರಿಂದ ಭಾಗಿಸ್ತಾ ಇದ್ದೀವಿ. ಭಾಗಲಬ್ಧ ನಮಗೆ 16 ಬರ್ತಾ ಇದೆ ಅಲ್ಲ? 16 ಬರ್ತಾ ಇದೆ, ಶೇಷ 27 ಬರ್ತಾ ಇದೆ ಅಂತೆ. ಹಾಗಾದರೆ ಆ ಸಂಖ್ಯೆ ಯಾವುದು? ಆ ಸಂಖ್ಯೆ ಯಾವುದು? ಅದು ಭಾಜ್ಯ. ಭಾಜ್ಯ = ಭಾಜಕ ಎಷ್ಟು ಕೊಟ್ಟಿದ್ದಾರೆ ನಮಗೆ? ಭಾಜಕ 51, ಭಾಗಲಬ್ಧ 16, ಶೇಷ 27 ಅಂತೆ. ಈ ಲೆಕ್ಕ ಮಾಡಿದ್ರೆ ಸಿಗುತ್ತೆ ನಮಗೆ. 16 ಅಂದರೆ 16 6 ದಶಕ 1, 16 ಇಲ್ಲಿ 80 + 1 81. ಇದಕ್ಕೆ ನಾವೇನು ಸೇರಿಸ್ಬೇಕು ಮಕ್ಕಳೇ? 27 ಸೇರಿಸ್ಬೇಕು. 6 + 7 13ಕ್ಕೆ 3 ದಶಕ 1, 1 1 2 2 4, 8ಕ್ಕೆ 8, 843. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಆಯಿತಾ? ಇಲ್ಲಿಗೆ ನಮ್ಮ ಕಿರುಪರೀಕ್ಷೆ 6ರ ಮುಕ್ತಾಯವಾಗ್ತದೆ. ಇಲ್ಲಿಂದ ನಂತರ ನಾವು ಮುಂದಿನ ಪಾಠಕ್ಕೆ ಹೋಗ್ತಿರ್ತೀವಿ. ಸೊ ಎಲ್ಲರಿಗೂ ಈ ಪಾಠ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಚೆನ್ನಾಗಿ ಅರ್ಥ ಆಗಿದೆಯಪ್ಪ ಎಲ್ಲರಿಗೂ? ಡನ್. ಆನ್ಲೈನಲ್ಲೂ ಸಹ ಯಾರು ವಿದ್ಯಾರ್ಥಿಗಳನ್ನು ನಮ್ಮನ್ನು ನೋಡ್ತಾ ಇದ್ದೀರಿ, ನಿಮಗೂ ಸಹ ಈ ಪಾಠ ಯಾವ ಪಾಠ? ಗಣಿತದ ಮೂಲ ಕ್ರಿಯೆಗಳು. ಈ ಪಾಠ ಭಾಳ ಚೆನ್ನಾಗಿ ಬರ್ತಾಯಿದೆ ಅಂತ ಅಂದ್ಕೊತೀನಿ. ಯಾವ ಸಂದರ್ಭದಲ್ಲಿ ನಾವು ಯಾವ ಮೂಲ ಕ್ರಿಯೆನ ಬಳಸಬೇಕು ಅದು ಭಾಳ ಮುಖ್ಯ. ಈ ಪಾಠದಿಂದ ಕಲಿಬೇಕಾದಂಥ ಮುಖ್ಯ ವಿಷಯ. ಚೆನ್ನಾಗಿ ಎಲ್ಲರೂ ಕಲ್ತಿದ್ದೀರ ಅಂತ ಅಂದ್ಕೊತೀನಿ. ಏನಾದರೂ ಸಮಸ್ಯೆ ಇದ್ದರೆ, ಡೌಟ್ಸ್ ಇದ್ದರೆ ಸ್ಕ್ರೀನ್ಶಾಟ್ ವಾಟ್ಸಪ್ಪಲ್ಲಿ ಹಾಕ್ಬೋದು. ವಿ ವಿಲ್ ರಿಪ್ಲೈ ಬ್ಯಾಕ್ ಟು ಯು ವೆರಿ ಸೂನ್. ಇಷ್ಟನ್ನು ಹೇಳ್ತಾ ಇವತ್ತಿನ ತರಗತಿ ಮುಗಿಸ್ತಾ ಇದ್ದೀನಿ. ನೆನಪಿಡಿ, ಇದು ಈಸಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.